ಕಾಳಿಂಗ ಮರ್ದನ ಪ್ರಸಂಗ ಇದು. ಹಿಂಗ ಈ ಕಲ್ಲುಗಳನ್ನ ಒಂದೊಂದಾಗಿ ಪಾಸ್ ಮಾಡ್ಕೊಂತ ಅವ್ರು ಬಂದು ಇಲ್ಲೇ ಸೇತುವೆ ಕಟ್ಟ್ಯಾರ. ಪವಿತ್ರವನ್ನಾಗಿಸುವುದೇ ಪೂಜೆ, ಅಂದ್ರೆ ಪಂಚಭೂತಗಳನ್ನ ಪವಿತ್ರವನ್ನಾಗಿಸುವುದು ಪೂಜೆ. ದೇವಿಗೆ ಸಂಸ್ಕೃತದಾಗ ಸ್ವರ್ಣಾಂಬ ಅಂತ ಕರೀತಾರೆ. ಅಂದ್ರೆ ಅಭಿಷೇಕ ಮಾಡುವಾಗ ಮೂರ್ತಿ ಮೇಲೆ ತುಪ್ಪ ಹಾಕಿದ್ರೆ ಅದು ಸ್ವಲ್ಪ ಹೊತ್ತಿನಾಗ ಬೆನ್ನಿಯಾಗಿ ಕನ್ವರ್ಟ್ ಆಕೈತಂತ. ಫೈನಲಿ ನಿಮ್ಮೆಲ್ಲರಿಗೂ ಶಿವಗಂಗೆಯ ಟಾಪ್ ಅಥವಾ ಶಾಂತಲಾ ಡ್ರಾಪ್ಗೆ ವೆಲ್ಕಮ್. ಶರಣ್ರಿ ಎಲ್ಲರಿಗೂ. ಇವತ್ತು ನಾನು ಶಿವಗಂಗೆಗೆ ಬಂದೀನಿ. ಇಲ್ಲಿ ಕಾಣಿಸತೈತಲ್ಲ, ಇದು ಆರ್ಚು ಶಿವಗಂಗೆಗೆ ಹೋಗ್ತೈತಿ. ಅಲ್ಲಿ ಕಾಣಿಸ್ತೈತಲ್ಲ ಬೆಟ್ಟ, ಅದು ಶಿವಗಂಗೆ ಬೆಟ್ಟ. ಇಲ್ಲಿ ತನಕ ಅಂತೂ ಬಂದೀನಿ. ಬೆಳಗ್ಗೆ ದಾಬಸ್ಪೇಟೆಗೆ ಬಂದೆ. ದಾಬಸ್ಪೇಟೆಯಿಂದ ಒಂದು ಆಟೋ ಹಿಡ್ಕೊಂಡು ಶಿವಗಂಗೆಗೆ ಬಂದೆ. ಪ್ಯಾಸೆಂಜರ್ ಆಟೋ ಭಯಂಕರ ಸಿಗ್ತಾವೆ ಶಿವಗಂಗೆಗೆ ಬರೋಕ್ಕೆ. ಇಲ್ಲ ಶಿವಗಂಗೆ ಬಂದಮೇಲೆ ಇಲ್ಲೊಂದು ಹೋಟೆಲ್ನಾಗ ಇಡ್ಲಿ ತಿಂದೆ. ಸಾಮಾನ್ಯವಾಗಿ ನೀವು ಮಲ್ಲಿಗೆ ಇಡ್ಲಿನ ಎಷ್ಟು ಸೈಜ್ ನೋಡಿರ್ತೀರಾ, ಇಷ್ಟು ಇಲ್ಲ ಇಷ್ಟಿರುತ್ತೆ. ಇಲ್ಲಿ ನೋಡಿ, ಇದು ಮಲ್ಲಿಗೆ ಇಡ್ಲಿ. ಇದು ಸರ್ ಇಷ್ಟು ದೊಡ್ಡದಾಗ್ತಿದ್ದಿಲ್ಲ. ಹೌದಾ? ಮೋಸ್ಟ್ಲಿ ಊಟನೇ ಮುಗಿದೋಗ್ತದೇನೋ ಇದರಲ್ಲಿ. ಈ ವಿಡಿಯೋದಾಗ್ರಿ ಇಲ್ಲಿನ ಪೌರಾಣಿಕ ಹಿನ್ನೆಲೆ, ಇತಿಹಾಸ, ಯಾವ್ಯಾವ ರಾಜಮನೆತನಗಳು ಇದನ್ನು ಆಡಳಿತ ಮಾಡೋದು, ಅವ್ರ ಕೊಡುಗೆ ಏನು, ಮತ್ತು ಇಲ್ಲೇ ಈಗಲೂ ಇರ್ತಕ್ಕಂಥ ಕೆಲವೊಂದಿಷ್ಟು ವೈಜ್ಞಾನಿಕಕ್ಕೂ ಸಿಗದಂತಹ ಕೆಲವೊಂದಿಷ್ಟು ಪವಾಡಗಳು ಎಲ್ಲನೂ ತಿಳ್ಸೋಕೆ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಪೂರ್ತಿ ನೋಡ್ರಿ. ಈ ಶಿವಗಂಗೆ ಬೆಟ್ಟದಾಗ ಇನ್ನೊಂದು ಇಂಪಾರ್ಟೆಂಟ್ ಪ್ಲೇಸ್ ಅಂತಂದ್ರೆ ಈ ಕಲ್ಯಾಣಿ. ಇದು ಭಾಳ, ಇದಕ್ಕೂ ಕೂಡ ಒಂದು ಮಹತ್ವದ ಇತಿಹಾಸ ಐತಿ, ತೋರಿಸ್ತೀನಿ. ಬಟ್ ಈ ಕಲ್ಯಾಣಿ ಒಳಗೆ ಬಂದ ಮೇಲೆ ನಮಗೊಂದಿಷ್ಟು ಉಪ್ಪು ಶಿಲ್ಪಗಳು ಸಿಗ್ತಾವೆ. ಈ ಗೋಡೆ ಕೆಳಗೆ ಅವನ್ನ ಕೆತ್ತನೆ ಮಾಡ್ರ, ತೋರಿಸ್ತೀನಿ ನಿಮಗೆ. ಆದ್ರೆ ಭಾಳ ಗಲೀಜು ಮಾಡಿಬಿಟ್ರ, ಒಳಗಡೆ ಬಿಡಬಾರ್ದಾಗಿತ್ತು ನಾನು. ನೋಡ್ರಿ, ಇಲ್ಲೊಂದು ಮಯೂರ ಚಿತ್ರ ಐತಿ, ಇಲ್ಲೊಂದು ಕುಂಭದ ಚಿತ್ರ ಐತಿ. ಹಿಂಗೆ ಕೆತ್ತನೆ ಮಾಡ್ಯಾರ ಸಾಲಕ್ಕೆ. ಮತ್ತಿದು ಸಿಂಹದ ಚಿತ್ರ ಇಲ್ಲೊಂದಿಷ್ಟು ಅದಾವು. ಇಲ್ಲೇ ಕಾಣಕತ್ತೈತಲ್ರಿ, ಇದು ಕೃಷ್ಣ, ಇವ ಬಾಲಕೃಷ್ಣ. ಇದು ಕಾಳಿಂಗ ಮರ್ದನ ಪ್ರಸಂಗ. ಇದು ಹಿಂಗೆ ಭಾಳ ಅದಾವು ಇದ್ರ ಸುತ್ತಲ. ನನಗೆ ಎಷ್ಟು ಗೊತ್ತದಾವ ಅಷ್ಟು ತೋರಿಸ್ತೀನಿ, ಮಿಕ್ಕಿದ್ ನೀವು ಅರ್ಥ ಮಾಡ್ಕೋಬೇಕು. ಬರ್ರಿ ನೋಡೋಣ. ಇವ ಬಾಲಕೃಷ್ಣ ರೀ. ಇವರು ಬೆನ್ನಿ ಕಡಿಯಾಕತ್ಯಾರ. ಇವ ಕರಿಯಾಕತ್ಯಾನ. ಬೆನ್ನಿ ಕಳ್ಳ ಕೃಷ್ಣ ಅದಾನ ನೋಡ್ರಿ ಇಲ್ಲೇ. ಇವನ ಬೆನ್ನಿ ಕಳ್ಳ ಕೃಷ್ಣ ಅಂತ ಇನ್ನು ಅದಾವ್ರಿ. ನೋಡೋಣ. 10 ತಲೆ ರಾವಣದ ಶಿಲ್ಪ ಇಲ್ಲಿ ಕೆತ್ತ ನೋಡ್ರಿ. ಇಲ್ಲಿ ನೋಡ್ರಿ, 1 2 3 4 5 6 7 8 9 10 ತಲೆ ರಾವಣ. ಇವ ರಾಮಾಯಣದ ಪ್ರಸಂಗ ರೀ ಇದು. ಲಕ್ಷ್ಮಣ ರೀ, ಆಂಜನೇಯ. ನೋಡ್ರಿ, ಆಂಜನೇಯ ರಾಮನ್ನ ಹೊತ್ಕೊಂಡು ನಿಂತಾನ, ಯುದ್ಧ ಮಾಡಾಕತ್ಯಾರ. ಇಲ್ಲೇ ರಾಮ ಬಾಣ ಬಿಡ್ತಾನ. ಇಲ್ಲಿ ಅದಾರ ನೋಡ್ರಿ ರಾಮ ಲಕ್ಷ್ಮಣ. ಲಂಕಾಕ ವಾನರ ಸೇನೆ ಏನು ಸೇತುವೆ ಕಟ್ತಾರಲ್ಲ, ಆ ದೃಶ್ಯನ ನಮಗೆ ಹೆಚ್ಚಾನೆಚ್ಚಾಗಿ ನಾವೆಲ್ಲೂ ನೋಡಂಗಿಲ್ಲ. ಬಟ್ ಇಲ್ಲಿ ನಾವು ನೋಡ್ತೀವಿ. ಇಲ್ಲಿ ತೋರಿಸ್ತೀವಿ ನೋಡ್ರಿ ಅದು ಹೆಂಗೈತೆ ಅಂತೇಳಿ. ಇವ ಲಕ್ಷ್ಮಣರ, ಇವ ರಾಮ, ಇವರೆಲ್ಲ ವಾನರ ಸೇನೆ. ಈ ಕಲ್ಲುಗಳನ್ನು ಹಿಡ್ಕೊಂಡಾರ ನೋಡ್ರಿ ಕೈಯಾಗ. ಕಲ್ಲು ಕಾಣಿಸಾತೇವಲ್ರಿ, ಈ ಕಲ್ಲುಗಳನ್ನು ಒಂದೊಂದಾಗಿ ಪಾಸ್ ಮಾಡ್ಕೊಂತ ಅವ್ರು ಬಂದು ಇಲ್ಲೇ ಸೇತುವೆ ಕಟ್ಟ್ಯಾರ. ಇದು ಇಲ್ಲಿರ್ತಕ್ಕಂಥದ್ದು, ಈ ಕೊಳದ ಕಲ್ಯಾಣಿಯಲ್ಲಿ ಇರ್ತಕ್ಕಂಥದ್ದು ಇನ್ನೊಂದು ವಿಶೇಷ ಇದೆ. ಇಲ್ಲೊಂದು ಕಪಿ ಸೈನ್ಯ ಕಲ್ಲನ್ನು ಹೊತ್ಕೊಂಡು ಹೋಗ್ತಿರೋದೈತಿ. ಇವ ಹಾವಾಡಿಗ, ಹಾವು ಹೊಡ್ಸಕತ್ತಾನ. ಆ್ಯಕ್ಚುಲಿ ಇದು ವಾಲಿ ಸುಗ್ರೀವನ ಕಾಳಗರೆ. ಇವ ರಾಮ ಮರಿಗೆ ನಿಂತ ಬಾಣ ಬಿಡ, ಗಿಡದ ಮರಿಗೆ ನಿಂತು ಬಾಣ ಬಿಡಾಕತ್ತಿದ್ ನೋಡ್ರಿ ವಾಲಿ ಸುಗ್ರೀವ ಕಾಳಗ. ನೋಡ್ರಿ, ಇವರು ರಾಮ ಲಕ್ಷ್ಮಣ ಇಲ್ಲಿ ಕುಂತಾರ. ಇದು ಮಾಯಾ ಜಿಂಕೆ ಇರ್ಬೇಕ್ರಿ. ಇದ ಇವ ರಾಮ ಇಲ್ಲಿ ಬಾಣ ಬಿಡಾಕತ್ತ ನೋಡ್ರಿ. ಇಲ್ಲೇ ಇತ್ತು ನೋಡ್ರಿ ಸೀತಾ, ಮಾಯಾ ಜಿಂಕೆ ಬೆನ್ನ ಅಟ್ಟಿಸ್ಕೊಂಡು ಹೋಗಿದ್ದು ರಾಮ. ಲಕ್ಷ್ಮಣ ರಾವಣನ ತಂಗಿ ಅದ ನೋಡ್ರಿ ಇಲ್ಲಿ, ಶೂರ್ಪಣಖಿ. ಲಕ್ಷ್ಮಣ ಈಕಿ ಶೂರ್ಪಣಖಿ. ರಾಮ ಶಿವಧನಸ್ಸನ್ನು ಮುರಿದು ಸೀತೆಯನ್ನು ಮದುವೆ ಆಗಿರ್ತಕ್ಕಂಥ ಒಂದು ಪ್ರಸಂಗ, ಆ ಶಿವಧನಸ್ಸನ್ನು ಮುರಿದಿರ್ತಕ್ಕಂಥದ್ದು ಪ್ರಸಂಗ ಇಲ್ಲೇ ಐತೆ ನೋಡ್ರಿ. ಇದ ನೋಡ್ರಿ ರಾಮ ಶಿವಧನಸ್ಸನ್ನು ಮುರಿದಿರೋದು. ಇಲ್ಲೇ ಶ್ರವಣ ಕುಮಾರನ ಪ್ರಸಂಗ ಐತೆ ನೋಡ್ರಿ. ಶ್ರವಣ ಕುಮಾರ ದಶರಥ ಬಾಣ ಬಿಟ್ಟಿದ್ದು,
ಆಮೇಲೆ ಶ್ರವಣಕುಮಾರನ ತಂದೆ ತಾಯಿಗೆ ದಶರಥ ನೀರು ತಂದು ಕೊಟ್ಟಿದ್ದು, ಅವರು ಶಾಪ ಕೊಟ್ಟಿದ್ದು ಇಲ್ಲೈತಿ ಸನ್ನಿವೇಶ. ಶ್ರವಣಕುಮಾರನ ತಂದೆ ತಾಯಿ ದಶರಥನಿಗೆ ಶಾಪ ನೀಡೋದ್ರಿಂದ ಹಿಡ್ಕೊಂಡು ರಾವಣನ ಏನು ಕೊಲ್ತಾರಲ್ಲ ಯುದ್ಧದೊಳಗೆ, ಅಲ್ಲಿ ತನಕದ ರಾಮಾಯಣವನ್ನು ನಾವು ಈ ಭಿತ್ತಿ ಗೋಡೆ ಮ್ಯಾಗ ನೋಡ್ಬೋದು ನೋಡಿ. ಇಲ್ಲೇ ಇನ್ನೂ ಅನೇಕ ಸಂದರ್ಭಗಳು ಅದಾವ್ರಿ, ಬಟ್ ನನ್ನ ಜ್ಞಾನಕ್ಕೆ ಅವು ಗೊತ್ತಿಲ್ಲ. ನೀವೇನಾರ ಈ ಕಡೆ ಬಂದ್ರೆ ದಯವಿಟ್ಟು ಈ ಕಡೆ ಬರ್ರಿ, ಕಲ್ಯಾಣಿ ಕಡೆ ಒಂದ್ಸರಿ ನೋಡ್ರಿ. ನನಗಿಂತ ನಿಮಗೆ ಚೆನ್ನಾಗಿ ಏನಾರ ಗೊತ್ತಿತ್ತು ಅಂದ್ರೆ ಭಾಳ ಸಂತೋಷ. ಈ ಜಾಗ ಮಾತ್ರ ಶಿವಗಂಗೆ ಒಳಗಡೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬ್ಯಾಡ್ರಿ. ಹೊಯ್ಸಳರ ನರಸಿಂಹ 1, 2ನೇ ಬಲ್ಲಾಳ, 3ನೇ ಬಲ್ಲಾಳ ಮತ್ತು ಇವರ ಮಂತ್ರಿ ಮಂಡಲದ ನಾಯಕರು ಈ ದೇವಸ್ಥಾನಕ್ಕೆ ಭಾಳ ಕೊಡುಗೆಗಳನ್ನು ಕೊಟ್ಟಾರ್ರಿ. ಅದನ್ನು ಇನ್ಡೆಪ್ತಾಗಿ ನಾನು ಅವಕಾಶ ಸಿಕ್ಕಾಗ ಹೇಳ್ತೀನಿ. ವಾರಂಗಲ್ನ ಕಾಕತೀಯ ರಾಜ ಪ್ರತಾಪರುದ್ರ, ವಿಜಯನಗರದ ಶ್ರೀಕೃಷ್ಣ ದೇವರಾಯ, ಅಚ್ಯುತರಾಯ ಶಿವಗಂಗೆಗೆ ಭೇಟಿ ನೀಡಿ ಅನೇಕ ದಾನ ಧರ್ಮಗಳನ್ನು ಮಾಡ್ಯಾರಂತನೂ ಕೂಡ ಇತಿಹಾಸದೊಳಗೆ ಮಾಹಿತಿ ಐತಿ. ಯಲಹಂಕದ ನಾಡಪ್ರಭುಗಳ ಕುಲದೇವರು ಈ ಗವಿಗಂಗಾಧರೇಶ್ವರ ಅಂತ ಮಾಹಿತಿ ಐತ್ರಿ. ಈ ಊರು ಮತ್ತು ಶಿವಗಂಗೆ ದೇವಸ್ಥಾನ ಏನೈತಲ್ಲ ಕೇವಲ ಯಾರೋ ಒಬ್ಬ ರಾಜನಿಂದ ಆಗಿದ್ದದ್ದು ಅಲ್ರಿ. ಅದನ್ನ ಬ್ಯಾರೆ ಬೇರೆ ಟೈಮ್ನ್ಯಾಗ ಬ್ಯಾರೆ ಬೇರೆ ರಾಜಮನೆತನಗಳು ಮತ್ತು ಪಾಳೆಗಾರರು ಏನಿದ್ರಲ್ಲ ಹಂತವಾಗಿ ಅದನ್ನ ಡೆವಲಪ್ ಮಾಡ್ಯಾರ. ಗಂಗರು, ಹೊಯ್ಸಳರು, ಕಾಕತೀಯರು, ವಿಜಯನಗರದ ಅರಸರು, ಯಲಹಂಕದ ನಾಡಪ್ರಭುಗಳು ಮತ್ತು ಮೈಸೂರಿನ ಒಡೆಯರು ಕೂಡ ಶಿವಗಂಗೆಯನ್ನ ಅಭಿವೃದ್ಧಿಗೆ ಪ್ರೋತ್ಸಾಹನ ಮಾಡಿರ್ತಕ್ಕಂಥದ್ದು ಐತ್ರಿ. ಈ ಕೊಳದಾಗ ಗೋಡೆ ಏನಿತ್ತಲ್ಲ ಅದ್ರ ಸುತ್ತಲೂ ನೋಡಿದ್ರೆ ನಾವು ಸಂಪೂರ್ಣ ರಾಮಾಯಣನ ನೋಡ್ಬೋದು. ಬಟ್ ಜನಗಳು ಅದನ್ನ ಗಮನಿಸಂಗಿಲ್ಲ. ಬರ್ತಾರ, ಇಲ್ಲಿ ಪೂಜೆ ಮಾಡ್ತಾರ, ಪ್ಲಾಸ್ಟಿಕ್ ಹೋಗಿತಾರ, ಹೋಗ್ತಾರ. ಬರೀ ನಾವೀಗ ಬೆಟ್ಟ ಹತ್ತಕ್ಕೆ ಹೋಗೋಣ. ಆ ಕಲ್ಯಾಣಿನ ನೋಡ್ಕೊಂಡ್ ಬಂದ್ಮೇಲೆ ಇಲ್ಲಿ ನಮ್ಗೆ ದೇವಸ್ಥಾನ ಸಿಗ್ತೈತ್ರಿ. ಇದಕ್ಕೆ ಗಂಟಿ ಕಂಬ ಅಂತ ಕರೀತಾರ್ರಿ. ಹಿಂದಿನ ಕಾಲದಾಗ ಈ ಕಂಬದ 4 ದಿಕ್ಕಿಗೆ ಒಂದೊಂದು ಗಂಟಿನ ಕಟ್ಟಿರ್ತಿದ್ರಂತ. ಆ ಕಂಬದ ಕೆಳಗಿರ್ತಕ್ಕಂಥದ್ದು ಒಂದು ಮಂಟಪ ಮತ್ತು ಆ ಕಂಬದಾಗಿರ್ತಕ್ಕಂಥ ಗಣೇಶನ ಗುಡಿ. ಇಲ್ಲಿಂದ ನೋಡ್ಕೊಂಡು ನಾವು ಎಡಕ್ಕೆ ಟರ್ನ್ ಆದ್ರೆ ನಮಗೆ ದೇವಸ್ಥಾನಕ್ಕೆ ಹೋಗಕ್ಕೆ ಇದು ರಾಜಗೋಪುರ ಸಿಗ್ತೈತಿ. ಇದು ವಿಜಯನಗರ ಶೈಲಿದು. ಈ ದ್ವಾರ ಬಾಗಿಲನ್ನ ದಾಟ್ಕೊಂಡು ನಾವು ಒಳಗೆ ಬಂದ್ವಿ ಅಂದ್ರೆ ಮೊದಲಿಗೆ ಒಂದಿಷ್ಟು ಮೆಟ್ಲುಗಳು ಸಿಗ್ತಾವ್ರೆ. ಇಲ್ಲಿ ಮೇನ್ ಟೆಂಪಲ್ ಅಂದ್ರೆ ಗವಿಗಂಗಾಧರೇಶ್ವರ ದೇವಸ್ಥಾನ ಐತಿ. ಭಾಳ ಅದ್ಭುತವಾದಂಥ ದೇವಸ್ಥಾನಗಳು ಮತ್ತು ಅನೇಕ ವಿಸ್ಮಯಗಳು ನಡೆಯುವಂತಹ ಒಂದು ಸ್ಥಳ ಅಂದ್ರೆ ಇದು ಶಿವಗಂಗೆ. ಏನೇನದಾವ ಅನ್ನೋದನ್ನ ಒಂದೊಂದಾಗಿ ನಾನು ತೋರ್ಸಕ್ಕೆ ಪ್ರಯತ್ನ ಮಾಡ್ತೀನಿ. ನನಗೆ ಗೊತ್ತಿದ್ದಷ್ಟ ಹಿಂಗೆ ಹೋಗೋಣ್ರಿ ಮೆಟ್ಲ ತಗೊಂಡು. ಫಸ್ಟ್ಗೆ ಒಂದಿಷ್ಟು ದೇವಸ್ಥಾನಗಳು ಸಿಗ್ತಾವೆ. ಯಾವ್ಯಾವ ಅನ್ನೋದನ್ನ ನೋಡೋಣ. ಮೊದಲು ನಮಗೆ ಸಿಗೋದು ಎಡಗಡೆ, ಇದಕ್ಕೆ ಹರಕೆ ಗಣಪತಿ ಅಂತ ಕರೀತಾರೆ. ಈ ಹರಕೆ ಗಣಪತಿನ ನೋಡ್ಕೊಂಡು ಸ್ವಲ್ಪ ಮುಂದಕ್ಕೆ ಬಂದು ಬಲಗಡೆ ಹೋದ್ರೆ ವೀರಭದ್ರನ ಸ್ವಾಮಿ ದೇವಸ್ಥಾನ ಐತಿ. ಅಲ್ಲಿ ಕಾಣಿಸ್ತೈತಿ, ಹೋಗೋಣ ಒಳಗಡೆ. ವೀರಭದ್ರ ಸ್ವಾಮಿಯವರ ಸನ್ನಿಧಾನ ಇದೆ. ವೀರಭದ್ರೇಶ್ವರ ದೇವಸ್ಥಾನ ನೋಡ್ಕೊಂಡು ಇನ್ನೊಂದು ಚೂರು ಮೇಲಕ್ಕೆ ಬಂದ್ರೆ ಅನ್ನದಾಸೋಹ ಐತೆ. 12 ಗಂಟೆಗೆ ಅನ್ನದಾಸೋಹ ಸ್ಟಾರ್ಟ್ ಆಗ್ತೈತಿ. 3:30 ತನಕ ಅನ್ನದಾಸೋಹ ಇರ್ತೈತೆ ಅಂತ. ಇನ್ನ 12 ಗಂಟೆ ಆಗಿಲ್ಲ, ಬರವಾಗ್ಬೇಕಾದ್ರೆ ಇದ್ರ ನೋಡ. ಸೊ ಅಲ್ಲಿಂದ ಮುಂದೆ ಬಂದ್ರೆ ನಮ್ಗೆ 6 ಮುಖ ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲಿ ಇರ್ತೈತ್ರಿ. ಈ ಷಣ್ಮುಖನ ದೇವಸ್ಥಾನ ಹೊಯ್ಸಳರ ಶೈಲಿ ಐತ್ರಿ. ನಾವು ಮತ್ತೆ ಮೇಲಕ್ಕೆ ಹೋಗ್ಬೇಕು. 2ನೇ ದ್ವಾರ ಸಿಗ್ತೈತಿ, ಅಂದ್ರೆ 2ನೇ ಗೇಟ್ ಸಿಗ್ತೈತಿ. ಇಲ್ಲ ಹಾಕೊಂಡು ಹೋಗುವಾಗ ಅಲ್ಲೆಲ್ಲೇ ನಮ್ಗೆ ಈ ತರದ ಒಂದಿಷ್ಟು ಉಬ್ಬು ಶಿಲ್ಪಗಳು ಸಿಗ್ತಾವ್ರೆ. ಇವುಗಳಿಗೆ ಭಕ್ತ ವಿಗ್ರಹ ಅಂತ ಕರೀತಾರ್ರಿ. ಈ ಪುರಾಣದೊಳಗ ಶಿವಗಂಗೆಗೆ ತನ್ನದಾದ ಒಂದು ವಿಶೇಷತೆ ಐತಿ. ಶಿವಗಂಗೆಗ ದಕ್ಷಿಣ ಕಾಶಿ ಅಂತ ಕರೀತಾರ. ಆ 2ನೇ ಗೇಟನ್ನ ಹತ್ಕೊಂಡು ಬಂದ್ವಿ ಅಂದ್ರೆ ನಾವು ಎಡಗಡೆಗೆ ಎಮ್ಮೆ ಬಸವಣ್ಣ ಅಂತ ಒಂದು ಐಡಲ್ ಐತಿ, ಸ್ಟ್ಯಾಚ್ಯೂ ಐತಿ. ನೋಡೋಣ. ಇದು ಒಂದು ದೇವಸ್ಥಾನ ರೀ, ಬಟ್ ಬಿದ್ದೈತಿ, ಏನು ಉಳಿದಿಲ್ಲ. ಇದು ನೋಡ್ರಿ ಎಮ್ಮೆ ಬಸವಣ್ಣ. ಇದಕ್ಕೆ ಯಾಕೆ ಎಮ್ಮೆ ಬಸವಣ್ಣ ಅಂತ ಕರೀತಾರ ಅಂತ ನಾನು ಸ್ವಲ್ಪ ಸರ್ಚ್ ಮಾಡಿದೆ. ನನಗೆಲ್ಲೂ ಮಾಹಿತಿ ಸಿಗಲಿಲ್ಲ. ದಯವಿಟ್ಟು ನಿಮಗೇನಾರ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಹಿಂದೆ ಬರೋರ್ಗದು ಅನುಕೂಲ ಆಗೈತಿ. ಒಂದು ಅಂದಾಜು ಪ್ರಕಾರ ಹೇಳೋದಾದ್ರೆ ಇದು ನೋಡೋದಕ್ಕೆ ಎಮ್ಮೆ ಆಕಾರದೊಳಗೆ ಐತಿ ಅನ್ನೋದಕ್ಕೆ ಎಮ್ಮೆ ಬಸವಣ್ಣ ಅಂತಾರಂತ ನನ್ನ ಅಭಿಪ್ರಾಯ. ಈ ನಮ್ಮ ಎಮ್ಮೆ ಬಸವಣ್ಣನ ನೋಡ್ಕೊಂಡು ಮತ್ತೊಂಚೂರು ಮೇನ್ ಅದು ಮೆಟ್ಲಿದ್ವಲ್ಲ ಅಲ್ಲಿಗೆ ಬಂದು ಅಲ್ಲಿಂದ ಎಡಗಡೆಗೆ ಹೋಗ್ಬೇಕು. ಎಡಗಡೆಗೆ ಹೋದ್ರೆ ನಮ್ಗೆ ಪಾತಾಳ ಗಂಗೆ ಮತ್ತು ಹೊಣ್ಣ
ಹೊನ್ನಮ್ಮನ ದೇವಸ್ಥಾನ ಮತ್ತು ಗವಿ ಗಂಗಾಧರೇಶ್ವರನ ದೇವಸ್ಥಾನ ಸಿಗುತ್ತೆ ಮೇಲೆ. ಇದ ನೋಡ್ರಿ ಪಾತಾಳ ಗಂಗೆ ಮತ್ತು ವೀರಭದ್ರೇಶ್ವರ ಸ್ವಾಮಿ. ನೋಡೋದಕ್ಕೆ 5 ರೂಪಾಯಿ ಎಂಟ್ರಿ ಫೀಸ್ ಇರ್ತೈತಿ. ರೊಕ್ಕ ತಗೊಳ್ಳಿ, ಬಟ್ ಅದನ್ನು ಅಷ್ಟೇ ಕ್ಲೀನಾಗಿಟ್ರೆ ಭಾಳ ಒಳ್ಳೆಯದು. ಈ ನೀರು ಎಲ್ಲಿಂದ ಹರಿದು ಬರ್ತೈತಿ ಅಂತ ಯಾರಿಗೂ ಗೊತ್ತಿಲ್ಲ. ಪೂಜೆ ಅಂತಂದ್ರೆ ಏನಿರ್ತೈತಿ ಹೇಳ್ರಿ, ಪವಿತ್ರವನ್ನಾಗಿಸುವುದೇ ಪೂಜೆ. ಅಂದರೆ ಪಂಚಭೂತಗಳನ್ನು ಪವಿತ್ರವನ್ನಾಗಿಸುವುದು ಪೂಜೆ. ಪಾತಾಳ ಗಂಗೆ ನೋಡಿದ್ರೆ ಅಲ್ಲಿ ಪೂಜೆ ನಡೀತದೆ ಅಂತ ಅನ್ಸಲ್ಲ. ಇರೋ ಬರೋ ಪ್ಲಾಸ್ಟಿಕ್ಕು, ಹೂವು, ಹಣ್ಣು ಎಲ್ಲ ತಗೊಂಬಂದು ಆ ನೀರೊಳಗಡೆ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ಪೂಜೆ ಅನ್ನಲ್ಲ, ಮಾರಣ ಹೋಮ ಅಂತಾರೆ. ಹೌದಲ್ರಿ? ಬರೀ ಹೋಗೋಣ. ಪಾತಾಳ ಗಂಗೆ ಮತ್ತು ವೀರಭದ್ರೇಶ್ವರನ ಮೂರ್ತಿನ ನೋಡ್ಕೊಂಡು ಬಂದ ಮೇಲೆ ನಾವು ಅಲ್ಲಿದ್ದ ಮತ್ತು ಬಲಗಡೆ ಹೋಗ್ಬೇಕು. ಇದು ನೋಡ್ರಿ, ಇದು 3ನೆಯ ದ್ವಾರ. ಇದು ಈ ದ್ವಾರದ ಎಡಭಾಗದಾಗ ಒಂದು ಗಣೇಶನ ಮೂರ್ತಿ ಕಟ್ಟಿ ಹಾಕೈತೆ ನೋಡ್ರಿ, ಕಲ್ಬಂಡೆ. ಅಲ್ಲಿದ್ದ ಮುಂದೆ ನೋಡ್ಕೊಂಡೆ ನಮ್ಮ ಬಲಭಾಗಕ್ಕೆ ಹೋದ್ರೆ ಹೊನ್ನಾದೇವಿ ದೇವಸ್ಥಾನ ಅಂತಾರೆ. ನಮ್ಮ ಉತ್ತರ ಕರ್ನಾಟಕದಾಗ ಹೊನ್ನಮ್ಮನ ದೇವಸ್ಥಾನ ಅಂತಾರೆ, ಇಲ್ಲೇ ಹೊನ್ನಾದೇವಿ ದೇವಸ್ಥಾನ ಅಂತ ಕರೀತಾರೆ. ಒಳಗೆ ಹೋಗೋನು. ಕ್ಯಾಮ್ರಾ ಅಲೋ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಅಲೋ ಮಾಡಿದ್ರೆ ತೋರಿಸ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಇವರೆಲ್ಲ ಹೊನ್ನಾದೇವಿಯ ಭಕ್ತರು ಒಳಗೆ ಹೊಂಟಾರ. ಈ ದೇವಿಗೆ ಸಂಸ್ಕೃತದಾಗ ಸ್ವರ್ಣಾಂಬ ಅಂತ ಕರೀತಾರೆ. ಇದು ಕೂಡ ಮೊದಲ ಒಂದು ನೈಸರ್ಗಿಕ ಗವಿ ಅಂದ್ರೆ ಗುಹೆ ಇತ್ತು. ಗಂಗರು ಕಾಲದಾಗ ಮೊದಲ ಈ ದೇವಸ್ಥಾನಕ್ಕೆ ಒಂದು ಗುಡಿಯನ್ನು ಕಟ್ತಾರೆ. ಅಷ್ಟಭುಜಾಕೃತಿ ಒಳಗಡೆ ಈ ಮೂರ್ತಿಯನ್ನು ನಾವು ಕಾಣಬಹುದು. ಮೈಸೂರಿನ ರಾಜ ಒಡೆಯರ ಆಳ್ವಿಕೆಯಲ್ಲಿ ಚಾಮರಾಜ ಒಡೆಯರ್ ಅವರ ಪತ್ನಿ ದೇವರಾಜಮ್ಮಣ್ಣಿ ಅವರು ಈ ದೇವಿಗೆ ಒಂದು ಆಭರಣವನ್ನು ನೀಡಿದ್ರು ಅಂತ ಮಾಹಿತಿ ಇದೆ. ನೋಡ್ರಿ, ನಾವೀಗ ಮೇನ್ ಟೆಂಪಲ್ ಗವಿ ಗಂಗಾಧರೇಶ್ವರನ ಗುಡಿ ಒಳಗೆ ಹೊಂಟೇವಿ. ಇದು ಗುಡಿ ಒಳಗಿರ್ತಕ್ಕಂಥದ್ದು ಒಂದು ಶಿಲಾಶಾಸನ ಐತ್ರಿ. ಇದ್ರೊಳಗೆ ಏನು ಬರ್ದಾರ ಅನ್ನೋದು ನನಗೆ ಗೊತ್ತಿಲ್ಲ. ಇದು ಗಂಟಿರಿ. ಈ ಗಂಟಿನ ಕೆಂಪೇಗೌಡರ ವಂಶಸ್ಥರು ಈ ದೇವಸ್ಥಾನಕ್ಕೆ ಕಾಣಿಕೆ ನೀಡ್ಯಾರಂತ. ಬೆಳಕು ಆಪೋಸಿಟ್ ಇರೋದ್ರಿಂದ ಆ ಗಂಟಿ ನಮಗೆ ಸರಿಯಾಗಿ ಕಾಣವಲ್ದು. ಮತ್ತು ಈ ನಂದಿ ಮಂಟಪ ಮತ್ತು ನಂದಿ ವಿಗ್ರಹ ಏನೈತಲ್ಲ, ಇದು ಹೊಯ್ಸಳರ ಕಾಲದಾಗ ಕಟ್ಟಿರ್ತಕ್ಕಂಥದ್ರಿ. ಈ ನಂದಿ ಮಂಟಪದ 3 ಕಂಬದೊಳಗೆ ಒಂದು ಶಿಲಾಶಾಸನ ಕೆತ್ಯಾರ. ಇವರು ದ್ವಾರಪಾಲಕರು ನಂದಿ ಮತ್ತು ಭೃಂಗಿ. ಮುಖ್ಯ ದೇವರು ಗವಿ ಗಂಗಾಧರೇಶ್ವರ. ಈ ಮೂರ್ತಿಯ ವಿಶೇಷತೆ ಏನಂದ್ರೆ, ಅಭಿಷೇಕ ಮಾಡುವಾಗ ಮೂರ್ತಿ ಮೇಲೆ ತುಪ್ಪ ಹಾಕಿದ್ರೆ ಅದು ಸ್ವಲ್ಪ ಹೊತ್ತಿನಾಗ ಬೆನ್ನಿಯಾಗಿ ಕನ್ವರ್ಟ್ ಆಕೈತಂತ. ಮೊದಲಿದ್ದು ಇದು ಒಂದು ಗುಹೆ, ಆಮೇಲೆ ಗಂಗರಲ್ಲಿ ದೇವಸ್ಥಾನ ಕಟ್ಟ್ಯಾರಂತ. ಇವರು ಕೆಂಪೇಗೌಡರದೊಂದು ಸ್ಟ್ಯಾಚ್ಯೂ ಇದೆ, ಕಂಚಿನ ಪುತ್ಥಳಿ. ಮತ್ತು ಹುರುಳಿ ಚಿಕ್ಕಣ್ಣ ಅವ್ರದ್ದೊಂದು ಸ್ಟ್ಯಾಚ್ಯೂ ಐತಿ. ಇದು ಕೆಂಪೇಗೌಡರ ಕಾಲದ್ದು ನಿಧಿ ಅಂದ್ರೆ ಭಂಡಾರ ಅಂತ ಕರೀತಾರೆ. ಇದನ್ನೆಲ್ಲ ನೋಡ್ಕೊಂಡು ಹೊರಗೆ ಬಂದಮೇಲೆ ನಮ್ಮ ಬಲಭಾಗಕ್ಕೆ ಹೋದ್ರೆ ಈ ದಾರಿ ಸಿಗ್ತೈತಿ. ಇದು ಬೆಟ್ಟಕ್ಕೆ ಹೋಗ್ತೈತಿ. ನಾವೇನ್ ಮಾಡ್ಬೇಕು, ನಮ್ಮ ಬಲಗಡೆ ಹೋಗ್ಬೇಕು. ಬಲಗಡೆ ಹೋದ್ರೆ ಒಂದಿಷ್ಟು ಪುರಾತನ ದೇವಸ್ಥಾನಗಳದಾವ್ರಿ. ಹಂಗ ನೋಡ್ಕೊಂಡು ನಾವು ಬೆಟ್ಟದ ಮೇಲೆ ಹೆಂಗಿತ್ತು ಬೆಟ್ಟ? ನಿಮ್ಮ ಹೆಸರು? ಇಲ್ಲಿ ಕಾಣಿಸ್ತಿರ್ತಕ್ಕಂತಹದ್ದು ಏನು ಯಾಳಿ ಅಂತ ಕರೀತಾರೆ. ಇದಕ್ಕೆ ಕಂಬದ ಮೇಲಿನ ಚಿತ್ರ ಐತಲ್ಲ, ಇದು ವಿಜಯನಗರ ಕಾಲದ್ದು. ಅಲ್ಲಿ ನೋಡ್ರಿ, ಬ್ರಹ್ಮ, ಮಹೇಶ್ವರ, ವಿಷ್ಣು, ಇಲ್ಲಿ 3 ಜನದ್ದು ಉಬ್ಬು ಶಿಲ್ಪನ ಅಲ್ಲೇ ಕೆತ್ತಾರ ನೋಡ್ರಿ. ಇದು ಗಂಗಾಧರೇಶ್ವರ ದೇವಸ್ಥಾನ ಐತಲ್ರಿ, ಅಲ್ಲಿಂದ ಎಕ್ಸಿಟ್ ಇದು. ಆ ದೇವಸ್ಥಾನ ನೋಡ್ಕೊಂಡು ಹಿಂಗೆ ಹೊರಗಡೆ ಬರ್ಬೋದು. ಎಕ್ಸಿಟ್ ಆಗಿ ಬಲಭಾಗಕ್ಕೆ ಬಂದ್ರೆ ಈ ನಾಗರಕಲ್ಲು ಸಿಗ್ತಾವ್ರಿ ನಮಗೆ. ಇವುಗಳನ್ನು ನೋಡಿಕೊಂಡು ಇದ್ರ ಮೇಲೆ ಏನು ಕುಂಬಿ ವ್ಯವಸ್ಥೆ ಐತಲ್ಲ, ಇದು ವೀರಭದ್ರೇಶ್ವರ ಮತ್ತು ಶಿವನ ಆರಾಧನೆಗೆ ಸಂಬಂಧಪಟ್ಟಂತಹ ಉಬ್ಬು ಶಿಲ್ಪಗಳನ್ನು ನಾವು ಈ ಕುಂಬಿ ಮೇಲೆ ನೋಡ್ಬೋದು. ಇದನ್ನು ಗಾರೆ ಮತ್ತು ಇಟ್ಟಿಗೆನ ಬಳಸ್ಕೊಂಡು ಕಟ್ಟಿದ್ದಾರೆ. ಈ ದೇವರ ಕೊಂಡಾರೆಡ್ಡಿ ಅವರ ಅಭಿಪ್ರಾಯದ ಪ್ರಕಾರ ಈ ಗಂಗಾಧರೇಶ್ವರ ದೇವಸ್ಥಾನ ಅಂದ್ರೆ ಮೂರ್ತಿ ಏನು ಲಿಂಗ ಐತಿ, ಇದು ಮೊದಲ ಒಂದು ಗುಹೆ ಇದ್ದಂಗೆ ಇತ್ತಂತ.
ಗಂಗರು ಮೊದಲು ಇದಕ್ಕೆ ದೇವಸ್ಥಾನವನ್ನು ಕಟ್ಟಿಸ್ತಾರೆ. ಅದಾದಮೇಲೆ ಹೊಯ್ಸಳರ ಅರಸರು ಇದನ್ನು ಡೆವಲಪ್ಮೆಂಟ್ ಮಾಡಿ ಇನ್ನೊಂದಿಷ್ಟು ಕಟ್ಟಡಗಳನ್ನು ಇದಕ್ಕೆ ಸೇರಿಸ್ತಾರೆ. ನಾವು ಈ ಆರ್ಚ್ ಮೂಲಕ ಒಳಗೆ ಹೋದ್ರೆ ಬೆಟ್ಟ ಕಡೆ ಹೋಗ್ತೀವಿ. ಇದು ಪ್ರದಕ್ಷಿಣಾ ಪಥ ಅಂತೇಳಿ, ಅಂದ್ರೆ ಗವಿಗಂಗಾಧರೇಶ್ವರ ದೇವಸ್ಥಾನ ಐತಲ್ಲ ಅದರ ಹಿಂದಿನಿಂದ ಪ್ರದಕ್ಷಿಣೆ ಹಾಕಕ್ಕೆ ಇರ್ತಕ್ಕಂಥದ್ದೊಂದು ಜಾಗ ಅದ. ಬರೀ ನೋಡೋಣ. ಈ ಪ್ರದಕ್ಷಿಣಾ ಪಥದ ಬಾಗಿಲಿಂದ ನಾವು ಒಳಗಡೆ ಎಂಟ್ರ್ ಆದ್ರೆ ಇಲ್ಲೊಂದು ಪುರಾತನದೊಂದು ದೇವಸ್ಥಾನ ಐತಿ. ಒಂದೆರಡು ಉಪ್ಪು ಶಿಲ್ಪಗಳದಾವು, ಒಂದು ಶಿಲಾಶಾಸನ ಐತಿ. ಶಿಲ್ಪಗಳು ಕಾಣಿಸ್ತಾವಲ್ರಿ, ಇವೆಲ್ಲ ಕೆಂಪೇಗೌಡರು ಮತ್ತು ಅವರ ವಂಶಸ್ಥರ ಉಬ್ಬು ಶಿಲ್ಪಗಳು ಅಂತ ಹೇಳ್ತಾರೆ. ನನಗೆ ಗ್ಯಾರಂಟಿ ಇಲ್ಲ, ಬಟ್ ಅವು ಅವರು ಅಂತ ಹೇಳ್ತಾರೆ. ಇದ್ರ ಮೇಲೆ ನೋಡೋಣ, ಹತ್ತೋಣ ಏನೈತಿ ಅಂತೇಳಿ. ಅದು ಮೇನ್ ಟೆಂಪಲ್ ರೀ. ಅದು ನೋಡ್ಕೊಂಡು ಹಿಂಗೆ ಕೆಳಗೆ ಬಂದ್ರೆ ದೇವಸ್ಥಾನ, ಅದು ಮಂಟಪ. ಈಗ ನೋಡ್ಕೊಂಡು ಹೋದ್ರೆ ಬೆಟ್ಟದ ಮೇಲೆ ಹೋಗಿ, ಇದು ಕೋಟೆ ಇದೆ, ಇಲ್ಲೈತಲ್ರಿ ಇದು ಕೋಟೆ. ಇದ್ರ ಮೇಲೆ ಹಿಂಗೆ ಹೋಗ್ಬೇಕು. ಕಲ್ಲು ಜರಿತವ್ರಿ, ಹುಷಾರಿ. ಇದನ್ನೆಲ್ಲ ನೋಡ್ಕೊಂಡ್ರಿ ನಾನೀಗ ಮತ್ತೆ ಬೆಟ್ಟದ ಕಡೆ ಹೊಂಟೀನಿ. ಹೋಗೋಣ, ಏನೇನೈತಿ ನೋಡೋಣ. ಅಲ್ಲೇನು ಕಾಣಿಸ್ತೈತಲ್ರಿ ಕೋಟೆ, ಅದನ್ನ ಶಿವಪ್ಪ ನಾಯಕ ಕಟ್ಟಿಸ್ದ ಅಂತೇಳಿ ವಿಕಿಪೀಡಿಯಾದಾಗ ಮಾಹಿತಿ ಐತಿ. ಬಟ್ ಐ ಆಮ್ ನಾಟ್ ಶ್ಯೂರ್, ಬಟ್ ಮಾಹಿತಿ ಇರೋದು ಮಾತ್ರ ಶಿವಪ್ಪ ನಾಯಕ ಕಟ್ಟಿಸ್ದ ಅಂತೇಳಿ. ನಂತರದಾಗ ಆ ಕೋಟೆನ ಕೆಂಪೇಗೌಡರು ಇನ್ನಷ್ಟು ಡೆವಲಪ್ ಮಾಡಿ, ನಾವಲ್ಲಿ ಖಜಾನೆ ಹುಂಡಿ ನೋಡಿದ್ವಲ್ಲ ಕೆಂಪೇಗೌಡರದ, ಅಲ್ಲಿ ಖಜಾನೆಯನ್ನು ಕಟ್ಟಿಸ್ಕೊಂಡು ಆಡಳಿತವನ್ನು ಮಾಡ್ತಾರೆ. ಪ್ರದಕ್ಷಿಣಾ ಪಥನ ನೋಡಿಕೊಂಡ್ರೆ ನಾವು ನಮ್ಮ ಒಳಗಡೆ ಒಂದು ದ್ವಾರ ಸಿಗ್ತೈತಿ, ಗೇಟ್, ಎಂಟ್ರೆನ್ಸ್ ಗೇಟ್. ಅಲ್ಲಿಂದ ಈಗ ನಾವು ಈ ದ್ವಾರನ ಎಂಟ್ರಾಗಿ ಬಂದೀವಿ. ಇಲ್ಲಿದ್ದ ಮೇಲಕ್ಕೆ ಹೋಗ್ಬೇಕು. ಮೇಲಕ್ಕೆ ಹೋಗಕ್ಕೆ ಆ ಥರ ಮೆಟ್ಲುಗಳು ಇರ್ತಾವ್ರೆ, ಅದ್ಕೊಂಡು ಹೋಗೋಣ. ನೋಡ್ರಿ, ಇಲ್ಲೊಂದು ಶಿಲಾಶಾಸನ ಐತೆ ಹಳೆಗನ್ನಡದಾಗ. ಇಲ್ಲಿ ಪಾದ ಅದಾವು. ಹದಿನೆಂಟನೇ ಶತಮಾನದ ಮಧ್ಯದಾಗ ಕಳಲೆ ನಂಜರಾಜ ಎಂಬಂಥವರು ಕಾಕುಡ್ಗಿರಿ ಮಹಾತ್ಮೆ ಅಂತ ಒಂದು ಗ್ರಂಥನ ಬರೀತಾರೆ. ಈ ಕಾಕುಡ್ಗಿರಿ ಅಂತ ಅಂದ್ರೆ ಶಿವಗಂಗೆ, ಅವಾಗ ಅದಕ್ಕೆ ಆ ಹೆಸರಿನಿಂದ ಕರಿತಿದ್ರು. ಇಲ್ಲಿ ಕಾಣಿಸ್ತೈತಲ್ರಿ, ಇದು ಕೆಂಪೇಗೌಡ ಅವರ ಹಜಾರ ಅಂತ ಕರೀತಾರೆ. ಅದಕ್ಕೆ ಇದೈತಲ್ರಿ, ಕೆಂಪೇಗೌಡ ಹಜಾರ ಅಂತ ಕರೀತಾರೆ ಇದಕ್ಕೆ. ನೋಡ್ರಿ, ಇದು ಎಷ್ಟು ಅದ್ಭುತವಾಗೈತೆ ಅಂತ ತೋರಿಸ್ತೀನಿ ನಿಮಗೆ. ಹಜಾರ ಅಂತಂದ್ರೆ ರಾಜರುಗಳು ಅಥವಾ ದೊರೆಗಳು, ಪಾಳೆಗಾರರು ದರ್ಬಾರ್ ನಡೆಸ್ತಿದ್ರಲ್ಲ, ಆ ಜಾಗಕ್ಕೆ ಹಜಾರ ಅಂತ ಕರೀತಾರೆ. ಕೆಂಪೇಗೌಡರು ಹಜಾರ ಅಂತಂದ್ರೆ ಕೆಂಪೇಗೌಡರು ಇಲ್ಲಿ ದರ್ಬಾರ್ ನಡೆಸ್ತಿದ್ರು ಅಂತ ನಮಗೆ ಇರತಕ್ಕಂಥ ಮಾಹಿತಿ. ನಾವೀಗ ಕೆಂಪೇಗೌಡರು ಹಜಾರ ನೋಡ್ಕೊಂಡ್ವಲ್ಲ, ಅಲ್ಲಿದ್ದ ಮೇಲೆ ಮೆಟ್ಲನ್ನ ಹತ್ತಕತ್ತೀವಿ. ಇನ್ನು ಮೇಲೆ ಈ ಮೆಟ್ಲನ್ನ ಹತ್ಕೊಂಡು ಹೋಗ್ಬೇಕು. ಬಿಸಿಲಂತೂ ಭಯಂಕರ ಐತಿ, ನೀರೆಲ್ಲ ಎಳೆದು ಹೊಕ್ಕೈತಿ. ಬರೀ ಹೋಗೋಣ. ಬಂಧುಗಳೆಲ್ಲ ಹತ್ತಿ ಇಳಿತಾ ಇದಾರೆ. ಹೆಂಗಿತ್ತು ಟ್ರೆಕ್ಕಿಂಗು? ನನ್ನ ಪ್ರಕಾರ ನಾನು ಶ್ಯೂರ ಹೇಳಕತ್ತೀನಿ, ಕರ್ನಾಟಕದಾಗ ಅತಿ ಹೆಚ್ಚು ಜನ ಟ್ರೆಕ್ಕಿಂಗ್ ಮಾಡೋ ಪ್ಲೇಸ್ ಯಾವ್ದಾರ ಐತಂದ್ರೆ ಅದು ಶಿವಗಂಗೆ. ಆದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಾವು ಎಜುಕೇಟೆಡ್ ಏನಂತೀವಿ ಅದನ್ನ ಟ್ರೆಕ್ಕಿಂಗು ಅಂತ ಕರಿತೀವಿ. ನಮ್ಮ ಅಮ್ಮ ಬಂದ್ರಲ್ಲ, ಈ ಥರದವರು
ದೇವ್ರ ದರ್ಶನಕ್ಕೆ ಹೋಗಿದ್ದೆ ಅಂತಾರೆ. ಚೆನ್ನಾಗಿದ್ಯಾ? ಚೆನ್ನಾಗೈತಂತ ಹೋಗಿ ಬಂದ್ರೆ. ನಿಮ್ಗೆ ಎಷ್ಟಮ್ಮ ವಯಸ್ಸು? ನನಗೆ 76. ಹತ್ತುತ್ತೀರಾ ಅಲ್ಲಿ ತನಕ? 76 ವರ್ಷಕ್ಕೆ ಅಮ್ಮರ ಮ್ಯಾಗಿನ ತನಕ ಹೋಗಿ ಬಂದಾರ. ಚಲ ನಾವು ಹೋಗೋಣ. ಇದಕ್ಕ ಗಾರೆ ಬಸವಣ್ಣ ಅಂತ ಕರೀತಾರೆ. ಈ ಮಂಟಪದ ಒಳಗಿಂದ ನಾವು ಮೆಟ್ಲು ಹತ್ಕೊಂಡು ಮೇಲೆ ಹೋಗ್ಬೇಕು. ನೋಡ್ರಿ, ಇದು ಹರಕೆ ಬಸವಣ್ಣ ಅಂಥೇಳಿ ಒಂದು ಮೂರ್ತಿ ಐತಿ. ಇದನ್ನು ನೋಡ್ಕೊಂಡ ಹಿಂಗೆ ಮೆಟ್ಲು ಹತ್ಕೊಂಡು ಹೋದ್ರೆ ನಾವು ಮೇಲಕ್ಕೆ ಹೋಗ್ತೀವಿ. ಪೌರಾಣಿಕ ಮೂಲಗಳ ಪ್ರಕಾರ ಹೇಳೋದಾದ್ರೆ ಅಗಸ್ತ್ಯ ಮಹಾಮುನಿ ಈ ಸ್ಥಳಕ್ಕೆ ಮೊದಲ ಶಿವಗಂಗೆ ಅಂತ ಹೆಸರಿಟ್ಟಿದ್ರು ಅಂತ ಮಾಹಿತಿ ಐತ್ರಿ. ಇದೇನು ಗಿಡ ಗೊತ್ತಾ? ಇದಕ್ಕೆ ನಮ್ಮ ಕಡೆ ಬಾರೆ ಹಣ್ಣಿನ ಗಿಡ ಅಂತ ಕರೀತಾರೆ. ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ. ಇಲ್ಲಿ ಕೆಳಗೆ ಬಿದ್ದಾವ. ನಾನು ಹೇಳಿದ್ನಲ್ಲ, ಇದಕ್ಕೆ ಬಾರೆ ಹಣ್ಣಿನ ಗಿಡ ಅಂತೇಳಿ ಹಣ್ಣು ತೋರಿಸ್ತೀನಿ ತಡ್ರಿ. ಇಲ್ಲಿ ಕಾಣಿಸ್ತಾವಲ್ಲ, ಇವಕ್ಕೆ ನಾವು ಬಾರೆ ಹಣ್ಣು ಅಂತ ಕರಿತೀವಿ. ಇವನ್ನ ನಾವು ತಿಂತೇವಿ. ಅದರಲ್ಲೇನು ಅಫ್ಕೋರ್ಸ್ ಎಲ್ಲ ಕಡೆ ತಿಂತಾರೆ. ನಿಮ್ಮ ಕಡೆ ಏನಂತಾರ ಕರೀರಿ. ಟೇಸ್ಟ್ ಸಖತ್ತಾಗಿದೆ. ಕ್ಯಾಮ್ರಾ ವುಮೆನ್ ಶಿಲ್ಪಾ ಜೊತೆ ಶ್ರೀಕಾಂತ ಸಂಚಾರ, ಜಯಶಂಕರಿ. ಈಗ ಮೇಲಕ್ಕೆ ಹೋಗ್ತಿದ್ದೀನಿ. ಅಮ್ಮ, ಮೇಲೆ ತನಕ ಹೋಗಿದ್ರಾ? ಮ್ಯಾಗ ಗುಡ್ಡ ಹತ್ತಿಲ್ಲ. ಯಾಕೆ? ಶಿವಗಂಗಾ ಬೆಟ್ಟ ನೋಡಿ ಬಂದ್ವಿ ಅಷ್ಟೇನಾ? ಹೆಂಗ ಅನಿಸ್ತಿದೆ? ಪರವಾಗಿಲ್ಲ. ಏರ್ಬೇಕಾದ್ರೆ ಬರಾಕ್ ಕಷ್ಟ ಆಕೈತಂತ ಅಲ್ಲಿಗೆ ಹೊಳಿ ಬಂದೆ. ನಮಗ ಇಡೀ ಬೆಟ್ಟದ ಉದ್ದಕ್ಕನು ಹಿಂಗ ಕೂಲ್ ಡ್ರಿಂಕ್ಸ್, ಫ್ರೂಟ್ಸ್, ಚಾಕ್ಲೇಟ್ ಸಿಗ್ತಾವ. ಅವಶ್ಯಕತೆ ಬಿತ್ತಂದ್ರ ತಗೋರಿ, ತಿನ್ರಿ. ಎಲ್ಲಿ ಬೇಕಲ್ಲಿ ಹೋಗೋದು ಗಲೀಜ್ ಮಾಡಕ್ ಹೋಗ್ಬೇಡ್ರಿ. ಭಾನುವಾರ ಮತ್ತೆ ರಜಾ ದಿನಗಳಂತ ದಿನ ತುಂಬಾ ಜನ ಟ್ರೆಕ್ಕಿಂಗ್ ಬರ್ತಾರೆ. ನಾನು ಕೂಡ ಹಂಗೆ ಬಂದಿದ್ದೀನಿ. ಹೋಗೋಣ ಮುಂದೆ. ಅಲ್ಲೇ ಕಾಣಿಸ್ತೈತಿ ಅಲ್ರಿ ಪೀಕ್, ಅಲ್ಲಿ ತನಕ ಹೋಗ್ಬೇಕು ನಾವು. ಅಲ್ಲಿಗೆ ಹೋಗ್ಬೇಕಾ? ಹೋಗೋಣ. ಏನಪ್ಪ ಇನ್ನೊಂದ್ಸರಿ ಮೇಲೆ ಇರ್ಲಿ ಬಾ, ಹೋಗೋಣ. ಇಲ್ಲಿ ಎಲ್ಲಾ ಕಡೆನೂ ಒಂದೇ ತರ ದಾರಿ ಇಲ್ಲ. ಅಲ್ಲಲ್ಲೇ ಸ್ಲೀಪರಿ ಕಲ್ಲು ಬಂಡಿ ಅದಾವು. ಅವನ್ನ ಹತ್ಕೊಂಡು ಹೋಗ್ಬೇಕು, ಹುಷಾರಿಂದ ಹೋಗ್ಬೇಕು. ತುಂಬಾ ಸುಗಮವಾಗಿದೆ ದಾರಿ, ಖಾಲಿಯಾಗಿದೆ. ಆರಾಮಾಗಿ ಮೇಲೆ ಹೋಗ್ಬೋದು, ಆರಾಮಾಗಿ ಕೆಳಗಿಳಿಬಹುದು. ತುಂಬಾ ಖುಷಿ ಆಗುತ್ತೆ ಮೇಲೆ ಹೋದ್ಮೇಲೆ. ಆ ಖುಷಿನೇ ಬೇರೆ. ಯೂಟ್ಯೂಬ್ ಅಲ್ಲಿ ಇರ್ತೀರಿ ಏನ್ ಸರ್? ನಾವು ಬರೀ ಹತ್ತಾಕ ಒದ್ದಾಡಕತ್ತೀವ್ರೆ. ಇವ್ರು ನೋಡ್ರಿ, ಇಲ್ಲಿ ಮ್ಯಾಲಿಂದ ಒಂದು ಕ್ಯಾನ್ ನೀರು ಹೊತ್ಕೊಂಡ್ ಬಂದಾರ. ಇವ್ರಲ್ಲಿ ರೂಟೀನ್ ಇದೆ. ನೀವು ಒಂದೇ ದಿನಕ್ಕೆ ಮಾಡ್ತಾರಂತ ಅನ್ಕೋಬೇಡ್ರಿ. ದಿನ ಹೊತ್ಕೊಂಡು ಹೋಗ್ತಾರ, ಹೊತ್ಕೊಂಡ್ ಬರ್ತಾರ. ಇನ್ನು ಈ ಥರದ್ದು ಮೆಟ್ಲುಗಳು ನಿಮ್ಗೆ ಸಿಗ್ತಾವೆ. ಇವೇನು ಪರ್ಮನೆಂಟ್ ಆಗಿ ಎಲ್ಲ ಹಿಂಗೆ ಇರ್ತಾವಂತಿಲ್ಲ. ಮೆಟ್ಲು ಸ್ವಲ್ಪ ದೂರ ತನಕ ಇರ್ತಾವು. ಹಿಂಗ ಹತ್ಕೊಂಡ್ ಮೇಲೆ ಹೋಗ್ಬೇಕು. ಮುಂದ ಆ ಒಳಕಲ್ ತೀರ್ಥದ ಮ್ಯಾಲೆ ಐತಲ್ಲ, ಅದ್ರ ಮ್ಯಾಲೆ ಐತಿ ನಮ್ದು ಪರಿಸ್ಥಿತಿ. ಅಲ್ಲಿ ತನಕ ಹಿಂಗ ಹೋಗೋಣ. ಮೇಲಕ್ಕೆ ಹೋದ್ರೆ ಒಳಕಲ್ ತೀರ್ಥ ಹೋಗ್ತೀವಿ. ಅಲ್ಲಿಂದ ಪೀಕ್ ಹೋಗಕ್ಕೆ ಹಿಲ್ ಸ್ಟೇಷನ್ ಇದೆ. ಮುಂದೆ ಹೋಗ್ತಾ ಇದೀವಿ.
ಹಿಂದ್ಗಡೆ ತಾತ ಒಬ್ರು ಭಿಕ್ಷೆ ಬೇಡ್ತಿದ್ದಾರೆ. ತಾತ ಒಂದು ಡೈಲಾಗ್ ಹೇಳ್ತಾರೆ, ಅಮ್ಮ ಕೊಡಿ ಚಿಲ್ಲರೆ ಎಷ್ಟು ಬೇಕಾದ್ರೂ ಕೊಡ್ತೀನಿ ಅಂತ. ಅಪ್ಪ ತಾತ ತಗಂದ್ರೆ ಚಿಲ್ಲರೆ ಬರ್ತಿಲ್ಲ, ನೋಟೆ ಬರ್ತಿದೆ ಜೇಬಿಂದ. ನಾವೀಗ ಒಳಕಲ್ಲು ತೀರ್ಥದ ಹತ್ರ ಇದ್ದೀವಿ. ಈ ಒಳಕಲ್ಲು ತೀರ್ಥದ ಮಹಾತ್ಮೆ ಏನು ಅಂತ ನಿಮಗೆ ಆಮೇಲೆ ಹೇಳ್ತೀನಿ, ಬರೀ ನೋಡೋಣ. ಈ ಒಳಕಲ್ ತೀರ್ಥದಾಗ ಕಣ್ಣಿಗೆ ನೀರು ಕಾಣ್ತವ್ರಿ, ಬಟ್ ಕೈಗೆ ಹಾಕಿದ್ರೆ ಎಲ್ಲರಿಗೂ ಸಿಗಲ್ಲ. ಅದಕ್ಕೆ ವೈಜ್ಞಾನಿಕ ಕಾರಣ ಏನಂದ್ರ ಭೂಮಿ ಒಳಗಡೆ ಒತ್ತಡ ಹೆಚ್ಚು ಕಡಿಮೆ ಆದಾಗ ನೀರು ಮೇಲೆ ಕೆಳಗ ಹಾಕೈತಿ. ನೋಡ್ರಿಪ್ಪ, ಒಳಕಲ್ ತೀರ್ಥಕ್ಕೆ ಹೋಗಕ್ಕೆ 5 ರೂಪಾಯಿ ಎಂಟ್ರೆನ್ಸ್ ಫೀಸ್ ಇರ್ತೈತಿ. ಕೊಟ್ಟು ಇಲ್ಲೇ ಒಳಗಡೆ ಹೋಗ್ಬೇಕು ನಾವು. ನೋಡ್ರಿ, ಜನಗಳ ಸಂಖ್ಯೆ ತುಂಬಾ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹೊತ್ತು ಹಿಂಗೆ ಬಗ್ಗೆ ಮೂವ್ ಮಾಡಬೇಕು. ಇಲ್ಲಿನ ಕೆಲವೊಬ್ರು ನಂಬಿಕೆಗಳ ಪ್ರಕಾರ ಏನೇನೋ ತಿಳ್ಕೊಂಡಾರ, ಅದು ನಿಮ್ ನಂಬಿಕೆಗೆ ಬಿಟ್ಟಿರೋದು. ಇಲ್ಲಿ ತನಕ ಬಂದ್ಮೇಲೆ ನಾವು ಬೆಟ್ಟದ ಮೇಲೆ ಹೋಗ್ಬೇಕು ಅಂದ್ರೆ ನಮ್ಮ ಬಲಗಡೆ ಹೋಗ್ಬೇಕು. ಅದೇ ಎಡಗಡೆ ಇಲ್ಲೊಂದು ಮಂಟಪ ಮತ್ತೆ ಒಂದು ನಂದಿ ವಿಗ್ರಹ ಇದೆ, ತೋರಿಸ್ತೀನಿ. ಈ ಬಸವಣ್ಣನ ಮೂರ್ತಿನ ನೋಡ್ಕೊಂಡು ಮತ್ತೆ ನಾವು ಮ್ಯಾಲಕ್ಕೆ ಹೋಗ್ಬೇಕು. ಈ ಸ್ಥಳಕ್ಕೆ ಕುಂಭಾವತಿ ತೀರ್ಥ ಮತ್ತು ಗಂಗಮ್ಮನ ಮೂರ್ತಿ ಅಂತ ಕರೀತಾರೆ. ಈ ಕುಂಭಾವತಿ ತೀರ್ಥದಾಗ ಸ್ವಲ್ಪ ನೀರನ್ನ ಪ್ರೋಕ್ಷಣೆ ಮಾಡ್ಕೊಂಡು ಪಕ್ಕದಾಗ ಐತಲ್ರಿ ಗಂಗಮ್ಮನ ಮೂರ್ತಿ, ಅಲ್ಲಿಗೆ ಹೋಗಿ ದರ್ಶನ ಪಡ್ಕೋತಾರ. ಇದು ಒಂದು ಆಚರಣೆ ಇಲ್ಲಿರೋದು. ಈ ಕುಂಭಾವತಿ ತೀರ್ಥನ ನೋಡ್ಕೊಂಡು ಮೆಟ್ಲ ಮೇಲೆ ಹಾಕೊಂಡು ಇದ್ರ ಮೇಲೆ ಹೋಗ್ಬೇಕು. ನಾವು ಹೋಗ್ತೀವಿ, ಇನ್ನ ಮೇಲಕ್ಕೆ ಹೋದ್ರೆ ಇದ್ರ ಮೇಲೆ ಹೋಗ್ತೀವಿ. ಮಂದಾಕಿನಿ, ದಾರಾಚಲ, ಗಂಗಾಧರಾಚಲ, ಶಿವಗಂಗೇಶದ್ರಿ, ಕಾಕುಡ್ಗಿರಿ, ಶಿವಗಿರಿನಾಥ ದೇವಗಿರಿ, ದಕ್ಷಿಣ ಕೈಲಾಸ, ದಕ್ಷಿಣ ಕಾಶಿ, ಶಿವಗಂಗೆ ಬೆಟ್ಟ, ಶಿವಗವಿ ಮುಂತಾದವುಗಳು ಶಿವಗಂಗೆಗೆ ಮೊದಲಿದ್ದಂಥ ಹೆಸರ್ರಿ. ಇಷ್ಟು ಹೆಸರು ನೀವು ಯಾವತ್ತರ ಕೇಳಿದ್ರನ? ಅವಾಗವಾಗ ಈ ದೊಡ್ಡ ದೊಡ್ಡ ಬಂಡೆಗಳು ಸಿಗ್ತವೆ ದಾರಿ ಮಧ್ಯ, ಹತ್ಕೊಂಡು ಹೋಗ್ಬೇಕು ನಾವು. ಒಳಕಲ್ ತೀರ್ಥನ ನೋಡ್ಕೊಂಡು ಜ್ಯೋತಿರ್ಲಿಂಗ ದರ್ಶನ ಅಂತ ಇದೆ, ಅಲ್ಲಿಗೆ ತನಕ ಹೋಗ್ತೀವಿ. ನಾವಿನ್ನು ಹೋಗ್ತಾ ಇದೀವಿ, ಫುಲ್ ಟಯರ್ಡ್ ಆಗ್ಬಿಟ್ಟೈತೆ. ಹೌದಾ? ಇನ್ನು ಮೇಲಿದೆ ಅಂತೆ. ಬೇಕಿತ್ತ ಅನ್ಬಿಡಿ, ಬೇಕು ಅಂತ ಹೇಳಿ ಅತ್ಕೊಂಡು ಹೋಗ್ತಾ ಇದೀವಿ ಮೇಲೆ. ಇನ್ನ ಹೋಗ್ತಾ ಇದೀವಿ. ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಇದೆ ಆಕ್ಚುಲಿ, ಯಾರು ಮಿಸ್ ಮಾಡ್ಕೋಬಾರ್ದು. ಜೀವನದಲ್ಲಿ ಒಂದ್ಸರಿ ಈ ಪ್ಲೇಸ್ಗೆ ಬರ್ಬೇಕು, ಹಂಗಿದೆ ಇದು. ಇವರು ಮೇಲಿಂದ ಬೆಟ್ಟ ಹತ್ತಿ ಬಂದು ಕೂತಿದ್ದಾರೆ. ಹೆಂಗಿತ್ತು ಬೆಟ್ಟ? ಹೆಂಗಿತ್ತು? ಈ ಟ್ರಕ್ ಅಲ್ಲಿ 6 ತಿಂಗಳ ಮಗುನ ಕರ್ಕೊಂಡ್ ಬಂದಿದ್ದಾರೆ. ತೋರಿಸ್ತೀನಿ ಬನ್ನಿ ನಿಮಗೆ. ನಿಧಾನಕ್ಕೆ ಬನ್ನಿ. ಇಲ್ಲಿದೆ ನೋಡಿ, ಇದೇ 6 ತಿಂಗಳ ಮಗು ಟ್ರೆಕ್ಕಿಂಗ್ ಬಂದಿದೆ.
ಹಾಯ್. ಏನಕ್ಕೆ ಕರ್ಕೊಂಡ್ ಬಂದಿದ್ರೆ 6 ತಿಂಗಳ ಮಗನ? ಸರ್ ಬೆಟ್ಟ ತೋರ್ಸೋಣ ಅಂತದ. ಹೌದಾ? ಇಷ್ಟು ಚಿಕ್ಕ ವಯಸ್ಸಿಗೆ ಈಗ ತೋರ್ಸಿದ್ರೆ ಅವ್ಳು ದೊಡ್ಡದನ್ನ ತೋರ್ಸ್ಬೋದಲ್ಲ, ನೋಡಿ ಇಂತ ಕಡೆ ಎಲ್ಲ ಹೋಗಿದ್ವಿ ಅಂತ ಇದು ವಿಡಿಯೋ ಮಾಡಿ ಇಟ್ಕೊತೀವಿ, ಅದಂತ ತೋರಿಸ್ತೀವಿ. ಆ ಖುಷಿ ಆಯ್ತು ಮಕ್ಕಳಿಗೆ. ಅಪ್ಪ ಚಿಕ್ಕ ಏಜ್ ಕರ್ಕೊ ಇದ್ದಾರೆಲ್ಲ ಅಂತ. ಐ ಲವ್ ಯು ಕರ್ನಾಟಕ. ಮಗು ಹೆಸರು? ಸೊ ಲೇಖನ, ನನ್ನ ಚಾನಲ್ ಇರೋ ತನಕ ನೀನ್ ಅಲ್ಲಿ ಇರ್ತೀಯ. ಈಗ ನಾವು 12 ಜ್ಯೋತಿರ್ಲಿಂಗ ದರ್ಶನ ಅಂತಿತ್ತಲ್ಲ, ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಕಾಣಿಸ್ತೈತೆ ನೋಡ್ರಿ. ಇಲ್ಲಿ ಕಾಣಿಸಕತ್ತೇವಲ್ರಿ, ಇವಕ್ಕ 12 ಜ್ಯೋತಿರ್ಲಿಂಗ ಅಂತ ಕರೀತಾರೆ. ದ್ವಾದಶದಲ್ಲಿರ್ತಕ್ಕಂಥ ಏನು ಜ್ಯೋತಿರ್ಲಿಂಗ ಅದಲ್ಲ, ಅದರ ಪ್ರತಿರೂಪವಾಗಿ ಇಲ್ಲೊಂದೊಂದು ಲಿಂಗವನ್ನು ನಾವು ಕಾಣಬಹುದು. ನಾವೀಗ ಈ 12 ಜ್ಯೋತಿರ್ಲಿಂಗನ ನೋಡ್ಕೊಂಡ್ವಲ್ಲ, ಇದನ್ನ ನೋಡ್ಕೊಂಡು ಇದ್ರ ಮ್ಯಾಲಿಕ್ ಇನ್ನ ಐತಿ, ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಕಾಣಿಸ್ತೈತಲ್ರಿ, ಅದು ಪೀಕ್. ನಾವು ಅಲ್ಲಿಗೆ ಹೋಗ್ಬೇಕೀಗ. ಅಲ್ಲಿಗೆ ಹೋಗ್ಬೇಕಂದ್ರೆ ಇಲ್ಲಿ ಮೆಟ್ಲು ಅದಾವಲ್ಲ, ಇವನ್ನ ಈ ಮೆಟ್ಲನ್ನ ಹತ್ಕೊಂಡು ಹೋಗ್ಬೇಕು. ಇದು ಒಂಥರ ಡಿಫಿಕಲ್ಟ್ ಪಾತ್ ಅದು. ನೋಡ್ರಿ, ಈ ಮೆಟ್ಲನ್ನ ನಾವು ಹತ್ಕೊಂಡು ನಾವು ಹೋಗ್ಬೇಕು. ಈ ಮಂಗೆ ಐತಲ್ರಿ, ಯಾರದ ಮೇಲೆ ದಾಳಿ ಮಾಡಿ ಅವ್ರ ಕೈಯಾಗಿನ ಚೀಲ ಕಸ್ಕೊಂಡು ತಿನ್ನಕತ್ತೈತಿ. ಇವು ಅಟ್ಯಾಕ್ ಮಾಡಕ್ ರೆಡಿ ಆಗ್ಯಾವ. ಒಬ್ಬರ ಮ್ಯಾಗ ಒಂದು ಕೋತಿ ದಾಳಿ ಮಾಡ್ತ, ಅಂದ್ರೆ ಬ್ಯಾಗನ್ ಮ್ಯಾಗ ಅಟ್ಯಾಕ್ ಮಾಡ್ತ. ಅದು ಯಾಕೆ ಹಂಗೆ ಮಾಡ್ತಂತಂದ್ರೆ, ಮೊದಲು ಈ ಬೆಟ್ಟಕ್ಕೆ ಬರ್ತಿದ್ರಲ್ಲ ಜನ, ಅವರು ಸುಮ್ಮನೆ ಇರಲಿಲ್ಲರಿ. ಈ ಮಂಗ್ಯಗಳಿಗೆ ಅವ್ರ ಕೈಯಾಗಿದ್ದಿದ್ದು ಬಾಳೆಹಣ್ಣು, ಬಿಸ್ಕಿಟು, ಸ್ನ್ಯಾಕ್ಸು, ನೀರು ಕೊಟ್ಟು ಅಭ್ಯಾಸ ಮಾಡಿಸಿದ್ರ. ಅವು ಯಾವ ಮಟ್ಟಕ್ಕೆ ಅಭ್ಯಾಸ ಮಾಡ್ಕೊಂಡು ಅಂದ್ರೆ, ಈ ಕಾಡಿನಾಗಿರೋದು ಕಾಯಿ, ಎಲೆ, ತಪ್ಪಲ ಎಲ್ಲ ತಿನ್ನೋದು ಬಿಟ್ಟವು. ಇಲ್ಲಿ ಬರ್ತಾರಲ್ಲ ಮನುಷ್ಯರು, ನಮ್ಮಂಥವ್ರು ಬ್ಯಾಗ್ನಾಗ ಏನು ಇರ್ತೈತಿ ಅದನ್ನು ಕಿತ್ಕೊಂಡು ತಿನ್ನಕ್ಕೆ ಪ್ರಾರಂಭ ಮಾಡ್ಯಾವ. ಅಷ್ಟು ಹೊಲಸು ಬುದ್ಧಿನ ಮಂಗ್ಯಾಕೆ ನಾವು ಕಲಿಸೀವ್ರಿ, ಅವು ಕಲ್ತಿಲ್ಲ. ಇನ್ನು ಸ್ವಲ್ಪ ದಿನಕ್ಕೆ ಅವೇನು ಮಾಡ್ತಾವ ಗೊತ್ತೇನ್ರಿ, ಅಲ್ಲೇ ದಾರ್ಯಾಗ ನಮ್ಮನ್ನ ಅಡ್ಡಗಟ್ಟಿ ರಾಬರಿ ಮಾಡಿ ರೊಕ್ಕನೂ ಕಿತ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾವ ಅವು. ಏನು ಮಂಗ್ಯನ ಬುದ್ಧಿ ರೀ, ಮಂಗ್ಯನ ಬುದ್ಧಿ ಅವಕ್ಕಲ್ಲ ನಮಗೆ. ಬರ್ರಿ ಮ್ಯಾಲೆ ಹೋಗೋಣ, ಇನ್ನೂ ದೂರ ಐತಿ. ಹೌದಾ? ಈಗ ಬರ್ತೀರಾ ಎಲ್ರು? ಬರೀ ಬೆಂಗಳೂರಲ್ಲಿ ಅಷ್ಟೇ ಟ್ರಾಫಿಕ್ ಇರ್ತದೆ ಅಂತ ಅನ್ಕೊಂಡಿದ್ದೆ ನಾನು. ಇಲ್ಲೂ ಭಾಳ ಟ್ರಾಫಿಕ್ ಇತ್ತ. ಇವ್ರನ್ನೆಲ್ಲ ನೋಡ್ರಿ, ಇಲ್ಲಿ ಕೆಳಗೆ ಹೊಂಟ್ರಲ್ಲ, ಇವ್ರನ್ನೆಲ್ಲರನ್ನು ಪಾಸ್ ಮಾಡೀಗ ನಾ ಮ್ಯಾಗ ಹೊಂಟೀನಿ. ನೋಡಿ, ಇವರೆಲ್ಲರೂ ನನಗೆ ಗಡಾಯಿ ಕಾಲಲ್ಲಿ ಸಿಕ್ಕಿದ್ರು, ಮತ್ತೆ ಶಿವಗಂಗೆಯಲ್ಲಿ ಸಿಕ್ಕಿದ್ದಾರೆ. ಫ್ಯಾಮಿಲಿ ಸಮೇತ ಬಂದಿದ್ರು, ಹಲ್ವಾ ಕೊಟ್ಟಿದ್ರು ನನಗೆ ಇವರು. ನೋಡ್ರಿಪ್ಪ, ಯಾರಿಗೆ ಬರಗಾಲಿಲ್ಲ ನೋಡ್ದು ಅಭ್ಯಾಸ ಇಲ್ಲಲ್ಲ, ದಯವಿಟ್ಟು ಒಂದು ಗ್ರಿಪ್ ಆಗಿರೋ ಶೂನ ಮತ್ತು ಚಪ್ಪಲಿನ ಹಾಕೊಂಬರ್ರಿ. ಬರಗಾಲಿಲ್ಲ ಬಂದು ಒದ್ದಾಡಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಮ್ಯಾಲೆ 1-2 ಗಂಟೆ ಕಾಣಿಸ್ತಾವಲ್ಲ, ಅದಕ್ಕೊಂದು ಹಿಸ್ಟ್ರಿ ಐತಿ, ಹೇಳ್ತೀನಿ. ಇಲ್ಲೊಂದು ಚೌಕಾಕಾರದ ಒಂದು ಬಾಕ್ಸ್ ಕಾಣಿಸ್ತೈತಲ್ಲ, ಆ್ಯಕ್ಚುಲಿ ಅದೊಂದು ಶಿಲಾಶಾಸನ, ಅದು ಯಾರಿಗೂ ಗೊತ್ತಿಲ್ಲ. ಅದರಿಂದ ಹಿಂಗೆ ಪಕ್ಕಕ್ಕೆ ಬಂದ್ರೆ ಶಿವಲಿಂಗ ಸಿಗ್ತೈತಿ, ಒಂದು ತೀರ್ಥ ಮತ್ತು ಒಂದು ಶಿವಲಿಂಗ ಸಿಗ್ತೈತಿ. ನೋಡ್ರಿ, ನೀರಿಲ್ಲ, ಇಲ್ಲೊಂದು ಶಿವಲಿಂಗ ಇತ್ತ ಏನೋ ಗೊತ್ತಿಲ್ಲ, ಒಟ್ಟಿನಾಗ ಇಲ್ಲೊಂದು ಇತ್ತ ಗೊತ್ತಿಲ್ಲ. ಮತ್ತು ಇದು ಎದುರುಗಡೆ ಕಾಣಿಸ್ತೈತಲ್ಲ, ಇದು ಒಂದು ದೇವಸ್ಥಾನ, ಗುಡಿ ನೋಡ್ರಿ. ಇದು ಅಲ್ಲೇ 2 ಗಂಟೆ 3 ಗಂಟೆ ಕಾಣಿಸ್ತಾವಲ್ರಿ. ಆ್ಯಕ್ಚುಲಿ ಅವನ್ನ ಈ ಹೊಯ್ಸಳ ರಾಜ ವಿಷ್ಣುವರ್ಧನ ಅಲ್ಲೇ ಗಂಟಿನ ಕಟ್ಟಿಸ್ತಾನ. ಯಾಕ ಅಂತಂದ್ರ, ಈ ವಿಷ್ಣುವರ್ಧನನ್ ಹೆಂಡತಿ ಶಾಂತಲಾದೇವಿ ಇದ್ಲಲ್ಲ, ಆಕಿ ಸಾಯ್ತಾಳ. ಆಕಿ ಸತ್ತಿದ್ರ ನೆನಪಾಗಿ ಅವ ಅಲ್ಲಿ ಒಂದು ಬಂಗಾರದ ಗಂಟಿ ಕಟ್ಸಿರ್ತಾನ. ಈಗ ಆಕ್ಚುಲಿ ಅಲ್ಲಿ ಇರೋದು ಬಂಗಾರದ ಗಂಟೆ ಅಲ್ಲ, ಅವು ಬಂಗಾರದ ಗಂಟಿನ ಯಾರೋ ಕದ್ರು ಅಂತ ಹೇಳಿ ಈಗ ಅಲ್ಲೇ ಸುಮ್ನ 1-3 ಗಂಟಿನ ಕಟ್ಟ್ಯಾರ. ಆಕಿ ಯಾಕೆ ಸಾಯ್ತಾಳ, ಯಾವಾಗ ಸಾಯ್ತಾಳ ಅನ್ನೋದನ್ನ ಅಲ್ಲಿ ಮೇಲೆ ಒಂದು ಕಂಬ ಐತಿ, ಅಲ್ಲಿ ತೋರಿಸ್ತೀನಿ ಬರ್ರಿ.
ಈ ಮೆಟ್ಲು ನೋಡ್ರಿ ಎಷ್ಟು ಕಡಿದಾಗಿ ಐತಂದ್ರೆ ಇದನ್ನೊಂದು ಹಿಂಗೆ ಹತ್ತಬೇಕು. ಈ ಬೆಟ್ಟನ 4 ದಿಕ್ಕುಗಳಿಂದ ನೋಡಿದ್ರೆ ಒಂದೊಂದು ರೀತಿ ಕಾಣಿಸ್ತೈತಿ ಅಂತ್ರಿ. ಒಂದು ಕಡೆ ಶಿವಲಿಂಗದ ಆಕಾರ, ಇನ್ನೊಂದು ಕಡೆ ಗಣೇಶನ ಆಕಾರ, ಇನ್ನು 2 ರೀತಿಯಾಗಿ ಅದು ಕಾಣಿಸ್ತೈತಿ. ಒಟ್ಟು 4560 ಅಡಿ ಎತ್ತರ ಇರ್ತಕ್ಕಂಥದ್ದು ಒಂದು ಪರ್ವತ ಶಿಖರ ಇದು. ಅಲ್ಲಿ ಕಾಣಿಸಕತ್ತೈತಲ್ಲ ಅದಕ್ಕೆ ಸುತ್ತು ಬಸವಣ್ಣ ಅಂತ ಕರೀತಾರೆ. ಅದು ಬಸವಣ್ಣ, ಅದ್ರ ಎದುರುಗಡೆ ಶಾಂತಲಾ ಡ್ರಾಪ್ ಐತಿ. ಹೋಗೋಣ. ಅಗಸ್ತ್ಯ ತೀರ್ಥ, ಕಮಲ ತೀರ್ಥ, ಕಣ್ವ ತೀರ್ಥ, ಹೊರಕಲ್ಲು ತೀರ್ಥ, ಕುಂಭ ತೀರ್ಥ ಇತ್ಯಾದಿ ಇತ್ಯಾದಿ ಇಲ್ಲಿ ಅನೇಕ ತೀರ್ಥಗಳಿದಾವೆ. ನಾವೊಂದು ಕೊಳ ನೋಡಿದ್ವಲ್ಲ ಬಿಗಿನಿಂಗ್ನಾಗ, ಅದು ಕೂಡ ಒಂದು ತೀರ್ಥ. ಇಲ್ಲಿ ಪಾದ ಅದಾವಲ್ರಿ, ಇದ್ರ ಸುತ್ತಲೂ ಒಂದು ಶಿಲಾಶಾಸನ ಇತ್ತು. ಅವನ್ನೆಲ್ಲ ತುಳಿದು ಅಳಸ್ಯಾರ. ಅಲ್ಲಿ ಕಾಣಿಸಕತ್ತೈತಲ್ಲ ಅದು ಸುತ್ತು ಬಸವಣ್ಣ ಅಂತೇಳಿ ಕರೀತಾರೆ. ಅದಕ್ಕೆ ಹೋಗೋಣ. ಈ ಸುತ್ತು ಬಸವಣ್ಣಗೆ ಸಂಬಂಧಪಟ್ಟಂಗೆ ಇಲ್ಲೊಂದು ಶಿಲಾಶಾಸನ ಐತೆ ನೋಡ್ರಿ. ಇದೊಂದು ಶಿಲಾಶಾಸನ ಕಿತ್ತಾರೆ. ಇದ್ರ ಏನಂತ ನನಗೂ ಗೊತ್ತಾಗಂಗಿಲ್ಲ. ಗೊತ್ತಾದ್ರೆ ನಿಮ್ಗೆ ಆಮೇಲೆ ಹೇಳ್ತೀನಿ. ಈಗ ಅದನ್ನು ಸುತ್ತಾಕ್ ಹೊಂಟೆ. ನೋಡೋಣ, ಹೋಗೋಣ. ನಾವು ಹುಷಾರಿಂದ ಎಳಿಬೇಕ್ರೆ. ಹತ್ತೋದು ಹುಷಾರಿಂದ ಎಳಿಯೋದು ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲೇ ಈ ಥರದ ಕಲ್ಲು ಸಂದಿಲಿ ನಾವು ಬರಬೇಕು. ಹಾಂ, ಇದೇ ಸುತ್ತು ಬಸವಣ್ಣ. ಹಿಂಗೆಲ್ಲ ಬಂದು ಇದನ್ನು ಸುತ್ಕೊಂಡು ಹಿಂಗೆ ಹೋಗ್ಬೇಕು ನೋಡ್ರಿ. ಇಲ್ಲಿ ಹುಷಾರಿಂದ ಕಾಲಿಡ್ಬೇಕ್ರೆ. ಕಂಬಿ ಏನಾರ ಕಿತ್ಬಿಡ್ತಂದ್ರೆ ದೊಡ್ಡ ಅಂತ ಅಲ್ಲಿಗೆ ಹೋಗ್ಬಿಡ್ತೀವಿ ನಾವು. ಈಗ ಇಲ್ಲೇ ಕಂಬಿ ಕಟ್ಕೊಂಡು ಹಿಂಗೆ ಸುತ್ತಾಕತ್ತೀವಿ. ಪಾಳೆಗಾರರ ವಂಶದಾಗ ಅಥವಾ ಅವ್ರ ಕಾಲದಾಗ ಈ ಕಂಬಿನೇ ಇರಲಿಲ್ಲ. ಅವ್ರು ಹೆಂಗೆ ಸುತ್ತಾಕ್ತಿದ್ರು ಏನೋ. ಅಲ್ಲಿ ಕಾಣಿಸ್ತೈತಲ್ರಿ, ಅದು ಶಾಂತಲಾ ಡ್ರಾಪ್ ಅಂತಾರೆ. ಅದಕ್ಕೆ ಯಾಕೆ ಶಾಂತಲಾ ಡ್ರಾಪ್ ಅಂತಾರೆ ಅಂತ ಹೇಳ್ತೀನಿ ಆಮೇಲೆ. ನಾವು ಇದನ್ನು ಇಳ್ಕೊಂಡು ಹಿಂಗೆ ಇಳಿದು ಮತ್ತು ಆ ಮೆಟ್ಲ ಹತ್ತಿ ಅಲ್ಲಿ 2 ದೇವಸ್ಥಾನ ಅದಾವೆ. ಈ ದೇವಸ್ಥಾನದ ಹಿಂದೆ ಇನ್ನೊಂದು ಸ್ವಲ್ಪ ಜಾಗ ಐತಿ. ಅಲ್ಲೊಂದು ನದಿ ಉಗಮ ಸ್ಥಾನ ಐತಿ. ಹೋಗೋಣ. ಸುತ್ತ ನಂದಿನ ಸುತ್ತಾಕೊಂಡು ಕೆಳಗೆ ಇಳಿಯಾಕತ್ತೀನಿ. ಶಾಂತಲಾ ಡ್ರಾಪ್ ಕಡೆ ಹೋಗ್ಬೇಕು. ಬರೀ ಹೋಗೋಣ. ಫೈನಲಿ ನಿಮ್ಮೆಲ್ಲರಿಗೂ ಶಿವಗಂಗೆಯ ಟಾಪ್ ಅಥವಾ ಶಾಂತಲಾ ಡ್ರಾಪ್ಗೆ ವೆಲ್ಕಮ್. ಬರ್ರಿ, ಇಲ್ಲಿ ಏನೇನೈತಿ ನೋಡೋಣ. ಇದು ವೀರಭದ್ರೇಶ್ವರ ದೇವಸ್ಥಾನ. ಈ ವೀರಭದ್ರೇಶ್ವರ ದೇವಸ್ಥಾನದ ಹಿಂದೆ ಬಂದ್ರೆ ನಮಗೆ ಒಂದು ವಿಶಾಲವಾದ ಬಂಡೆ ಸಿಗ್ತೈತಿ. ಬಂಡೆ ಸಿಗ್ತೈತಿ. ನಮ್ಮ ಬೇಬಿ ಇಲ್ಲೇ ಇದೆ ಇನ್ನ. ಹಾಯ್ ಲೇಖನ, ಬಾಯ್. ರೇಂಜಿನೊಳಗ ಕುಮುದಾವತಿ ನದಿ ಉಗಮ ಸ್ಥಾನ ಐತಿ. ನಾನೀಗ ವೀರಭದ್ರೇಶ್ವರ ದೇವಸ್ಥಾನದಿಂದ ಹಿಂದೆ ಹೋಗಿದ್ನಲ್ಲ, ಅಲ್ಲಿ ನದಿ ಉಗಮದ ಬಗ್ಗೆ ಹೇಳಿದೆ. ಅದನ್ನೆಲ್ಲ ನೋಡಿಕೊಂಡು ಈಗ ಇಲ್ಲೊಂದು ಕಡೆ ಬರ್ತಾ ಇದ್ದೀನಿ. ಇಲ್ಲೊಂದು ದೇವಸ್ಥಾನ ಐತೆ ನೋಡಿ. ಈಗ ಗಿರಿಗಂಗಾಧರೇಶ್ವರ ದೇವಸ್ಥಾನ ನೋಡ್ಕೊಂಡು ಅಲ್ಲಿ ಕಾಣಿಸ್ತೈತಲ್ಲ ಶಾಂತಲಾ ಡ್ರಾಪ್, ಅಲ್ಲಿಗೆ ಹೋಗ್ತೀನಿ. ಅದ್ರ ವಿಶೇಷತೆ ಏನಂತ ಹೇಳಿ ಅಲ್ಲಿ ಹೋದಾಗ ಹೇಳ್ತೀನಿ. ಬನ್ನಿ ನೀವು. ಇದನ್ನು ನೋಡ್ರಿ, ಶಾಂತಲಾ ಡ್ರಾಪ್. ಅಲ್ಲಿ 2 ಕಂಬ ಕಾಣಿಸ್ತಾವಲ್ಲ, ಅದ್ರಾಗ ಒಂದು ಕಂಬನ ವಿಷ್ಣುವರ್ಧನ ಶಾಂತಲಾ ದೇವಿ ನೆನಪಿಗಾಗಿ ಕಟ್ಟಿಸಿದ್ದ ಅಂತ ಹೇಳ್ತಾರೆ. ಅಲ್ಲಿ ದಿನಾನೂ ದೀಪ ಹಚ್ತಿದ್ರಂತ. ಈಗ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಕ್ರಿಸ್ತಿಶಕ 1132 ಅಥವಾ 34ರ ಒಂದು ಶಿಲಾಶಾಸನ ಶ್ರವಣ ಬೆಳಗೊಳದಾಗ ಐತ್ರಿ. ಆ ಪ್ರಕಾರ ಹೇಳೋದಾದ್ರೆ ಹೊಯ್ಸಳರ ರಾಜ ವಿಷ್ಣುವರ್ಧನ ಏನಿದ್ನಲ್ಲ, ಅವನ ಹೆಂಡತಿ ನಾಟ್ಯ ರಾಣಿ ಶಾಂತಲಾ ದೇವಿ ಇದೇ ಬೆಟ್ಟದ ಮೇಲೆ ಬಂದು ಸಾಯ್ತಾಳ. ಒಂದು ಮೂಲದ ಪ್ರಕಾರ ಅವಳಿಗೆ ಮಕ್ಕಳು ಆಗಲಿಲ್ಲ ಅಂತ ಹೇಳಿ ಆಕಿ ಬೆಟ್ಟದ ಮೇಲಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೋತಾಳ ಅಂತ ಒಂದೈತಿ. ಇನ್ನೊಂದು ಮಾಹಿತಿ ಪ್ರಕಾರ ಆಕಿ ಸಲ್ಲೇಖನ ವ್ರತ ಆಚರಣೆ ಮಾಡಿದ್ಲು ಅಂತ. ಹಾಯ್ ಸರ್, ಬ್ಯಾಂಗ್ಳೂರಿಂದ. ವೆರಿ ನೈಸ್. ಫಸ್ಟ್ ಟೈಮ್. ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಅಂಡ್ ಅಡ್ವೆಂಚರಸ್. ಎಲ್ಲರಿಗೂ ಟ್ರೈ ಮಾಡಿ ಅಂತ ಹೇಳ್ತೀವಿ. ಮಂಕೀಸ್ ಇಂದ ಫಸ್ಟ್ ಅವೇರ್ ಆಗಿರ್ಬೇಕು. ಆಕ್ಚುಲಿ ಬಂದ್ರೆ ಕೋತಿಗಳಿದಾವೆ, ಕೋತಿಗಳಿಂದ ಸ್ವಲ್ಪ ಕೇರ್ಫುಲ್ ಆಗಿ ಬ್ಯಾಗ್ ನ ಕ್ಯಾರಿ ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ. ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಅಂಡ್ ಸೇಫ್ಟಿ. ಐ ಆಮ್ ಸುನೀತಾ. ನಮ್ದು ರಕ್ಷಿತಾ.
ಬಾಯ್. ಬಾಯ್ ಸರ್, ಥ್ಯಾಂಕ್ ಯು. ಇಲ್ಲಿ ನಿಂತ್ಕೊಂಡು ಕಂಬಕ್ಕೆ ಕಾಸು ಹಾಕಾಕತ್ಯಾರ, ಯಾಕಂತ ಅವ್ರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ. ಹಾ, ಹಾಕಿದ್ರೆ ಒಳ್ಳೇದಾಗುತ್ತೆ. ಒಳ್ಳೇದಾಗತ್ರಿ ಎಲ್ಲ ಹಾಕಿದ್ರೆ. ನೋಡ್ರಿಪ್ಪ, ಇಲ್ಲೊಂದು ಶಿಲಾಶಾಸನ ಐತಿ. ನಾವ್ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅಲ್ಲೊಂದು ಶಿಲಾಶಾಸನ ಐತಿ ಅಂತೇಳಿ. ಯಾಕಂದ್ರೆ ಕಚಾಪಚ ಅಂತ ತುಳಿದಾಡಿ ಅದನ್ನೆಲ್ಲ ಹಾಳು ಮಾಡಿ, ಯಾರೋ ಕೆಲವು ಯುವಕರು ತಮ್ಮ ಮನೋರಂಜನೆಗೆ ಏನು ಮಾಡಿರ್ತಾರ ಅವು ಇಲ್ಲೇ ಆಚರಣೆ ಅಂತ ಅನಿಸ್ಕೊಳಕ್ಕಾಗಿರೋದು ಬಹಳ ವಿಷಾದನೀಯ ಸಂಗತಿ. ಅಲ್ಲಿ ಕಾಯಿನ್ ಎಸಕತ್ತಿದ್ರಲ್ಲ, ಅದಕ್ಕೊಂದು ಎಕ್ಸಾಂಪಲ್ ಅದು. ಇದಿಷ್ಟು ನಮ್ಮ ಶಿವಗಂಗೆ ಬೆಟ್ಟ. ಇಲ್ಲಿಗೆ ಬರೋ ಪ್ರತಿಯೊಬ್ಬ ಯುವಕ ಯುವತಿಯರಿಗೆ ನನ್ನೊಂದು ಸಲಹೆ ಅಂತಂದ್ರೆ, ದಯವಿಟ್ಟು ನೀವು ಇಲ್ಲಿ ಕೋತಿ ಜೊತೆ ಕೋತಿ ತರ ಆಡಕ್ ಹೋಗ್ಬೇಡ್ರಿ. ಅವು ರೊಚ್ಚಿಗೆದ್ರೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡೋ ಚಾನ್ಸಸ್ ಇರ್ತೈತಿ. ಅವು ಪಾಡಿಗೆ ಅವನ್ನ ಬಿಡ್ರಿ, ತಿಂಡಿ ತಗೊಂಬನ್ರಿ, ತಿನ್ರಿ. ಆ ಕೋತಿಗಳಿಗೆಲ್ಲ ಕೊಟ್ಬಿಟ್ಟು ಅಭ್ಯಾಸ ಮಾಡಕ್ ಹೋಗ್ಬೇಡ್ರಿ. ಈಗ ಕೆಳಗೆ ಇಳಿಯಾಕತ್ತೀನ್ರಿ. ಒಂದಿಷ್ಟು ಮಾತು ಹೇಳ್ಬೇಕು ಅಂದ್ರ, ದಯವಿಟ್ಟು ಕೈಯಾಗ ಏನ್ರ ಕೈಚೀಲ ಹಿಡ್ಕೊಂಡ್ ಬಂದ್ರಿ, ಗ್ಯಾರಂಟಿ ಅಟ್ಯಾಕ್ ಮಾಡ್ತಾವ. ಅದಕ್ಕೆ ಯಾಕ ಅನ್ನೋದನ್ನ ನಾನು ಆಗ್ಲೇ ನಿಮಗೆ ಹೇಳಿನಿ. ಇನ್ನ ಮಕ್ಕಳ ಕೈಯಾಗಂತೂ ಕಂಪಲ್ಸರಿ ತಿಂಡಿ ಕೊಡಾಕ ಹೋಗ್ಬೇಡ್ರಿ. ಮಕ್ಕಳನ್ನ ಕರ್ಕೊಂಬಂದ್ರ ಹುಷಾರಿಂದ ಹತ್ತಿಸ್ರಿ, ಹುಷಾರಿಂದ ಇಳಿಸ್ರಿ. ಯಾರು ಬೇಕಾರೋ ಬರ್ಬೋದು, ತೊಂದರೆ ಇಲ್ಲ. ಆಮೇಲೆ ನೀವು ಲಘುನ ಬಂದು ಕೆಳಗೆ ಇಳಿದ್ರ ಅಲ್ಲಿ ಅನ್ನದಾಸೋದಾಗ ಊಟ ಇರ್ತೈತಿ. ಮಧ್ಯಾಹ್ನ 3:30 ತನಕ ಊಟ ಮಾಡ್ಕೊಂಡು ಹೋಗ್ಬೋದು. ನಮ್ಮ ರಾಜ್ಯದೊಳಗ ಒಂದು ಪವಿತ್ರ ಸ್ಥಳ ಅತ್ಯಂತ ಮಲಿನವಾಗೈತಿ ಅಂತಂದ್ರ ಅದು ಶಿವಗಂಗೆ ಬೆಟ್ಟ. ಇಲ್ಲಿನ ಪೌರಾಣಿಕ ಹಿನ್ನೆಲೆನ ತಿಳ್ಕೊಂಡಾದ್ರೂ ನಾವು ಗಲೀಜ್ ಮಾಡಬಾರ್ದಾಗಿತ್ತು. ಆದ್ರೂ ಕೂಡ ನಾವು ಗಲೀಜ್ ಮಾಡ್ತೀವಿ. ಈ ಜಿಲ್ಲಾಡಳಿತ, ತಾಲೂಕಾ ಆಡಳಿತಗಳು ಏನ್ ಮಾಡಕತ್ತೇವೋ ಗೊತ್ತಿಲ್ಲ. ಇಲ್ಲಂತೂ ಎಷ್ಟು ಗಲೀಜ್ ಮಾಡಿಟ್ಟಾರಂತಂದ್ರ ಎಲ್ಲಿ ಬೇಕಲ್ಲೇ ಪ್ಲಾಸ್ಟಿಕ್ ಅನ್ನ ಒಗೆದು ಇಲ್ಲೇನ ಪವಿತ್ರತೆಯನ್ನ ಹಾಳು ಮಾಡಿ ಇಟ್ಟಾರ. ಸೊ ಅದು ಹಂಗ ಆಗ್ಬಾರ್ದು. ಸೊ ಬರೋ ಪ್ರಜೆಗಳು ಅಥವಾ ಬರೋ ಟ್ರೆಕ್ಕರ್ಸ್ ಏನದಾರ ಮತ್ತ ನಾವಿಲ್ಲಿ ಎಲ್ಲಿ ಬೇಕಲ್ಲಿ ಗಲೀಜ್ ಮಾಡಬಾರ್ದು ಅಂತ. ಅಲ್ಲ, ಒಂದು ಸಿಂಪಲ್ ಕಾಮನ್ ಸೆನ್ಸ್ ಏನಂತಂದ್ರ, ತುಂಬಿದ ವಾಟರ್ ಬಾಟಲ್ನ ನಾವು ಮ್ಯಾಲಿಂದ ತನಕ ತಗೊಂಡ್ಬರ್ತೀವಿ. ಖಾಲಿ ವಾಟರ್ ಬಾಟಲ್ನ ಕೆಳಗೆ ಹೋಗೋಷ್ಟು ತಗೊಂಡ್ ಹೋಗೋಷ್ಟು ತಾಕತ್ ನಮ್ಮಲ್ಲಿ ಇಲ್ವಾ? ಗಲೀಜ್ ಮಾಡೋಗ್ತೀವಿ, ಪಾಪ ಇಂಥವ್ರು ಕ್ಲೀನ್ ಮಾಡ್ತಾರೆ. ತಮ್ಮ ಹೆಸರು ಸರ್? ಶಾನು ಅಂತ. ಏನ್ ಹೇಳ್ತೀರಾ ಹಿಂಗ್ ಕಸ ಒಗಿಯೋದಕ್ಕೆ? ಸೊ ಏನ್ ಮಾಡ್ತಾರ, ಬರ್ತಾರೆ, ಕುಡಿತಾರೆ, ನೀರ್ ಕುಡಿತಾರೆ, ಅದು ತಿಂತಾರೆ. ನಾವು ಇದು ದೇವಸ್ಥಾನ ಬಗ್ಗೆ ಅನ್ನ ಜೀವನ ಮಾಡೋದು ನಾವು ಇಲ್ಲಿ ಕ್ಲೀನ್ ಮಾಡ್ತೀವಿ. ಓಕೆ. ವಿದ್ಯಾವಂತರ ಅವಿವೇಕಿಗಳು ಮಾಡ್ತೀವಲ್ಲ ಕಸ ಎಸೆ ಕೆಲಸನ, ಅದನ್ನ ಕ್ಲೀನ್ ಮಾಡೋರು ಇಂಥವ್ರು ಕೆಲಸ ಮಾಡ್ತಾರೆ. ಈ ನಾವು ಕುಮಾರ ಪರ್ವತ ಟ್ರೆಕ್ಕಿಂಗ್ ಹೋಗ್ತೀವಲ್ಲ, ಅಲ್ಲೊಂದು ಪಾಲಿಸಿ ಐತಿ. ಏನಂತಂದ್ರ, ನಮ್ಮ ಹತ್ರ ಎಷ್ಟು ಪ್ಲಾಸ್ಟಿಕ್ ಇರ್ತೈತಲ್ಲ ಅಷ್ಟು ಅಮೌಂಟ್ಗೆ ಅವರು ಅಡ್ವಾನ್ಸ್ ಡಿಪಾಸಿಟ್ ಇಟ್ಕೊಂಡಿರ್ತಾರ. ನಾವು ಇಳಿದು ಬರೋವಾಗ ಅಷ್ಟು ಪ್ಲಾಸ್ಟಿಕ್ ತೋರಿಸಿ ಆ ದುಡ್ಡು ಕೊಟ್ಟು ತಗೊಂಡೋಗ್ಬೇಕು. ಇಲ್ಲೂ ಅದನ್ನ ಇಂಪ್ಲಿಮೆಂಟ್ ಮಾಡ್ರಿ. ಅಟ್ಲೀಸ್ಟ್ ಒಂದಿಷ್ಟು ದುಡ್ಡರ ಬರ್ತೈತಿ, ಜನಕ್ಕೆ ಅರಿವರ ಬರ್ತೈತಿ. ಫ್ರೀಯಾಗಿ ಕೊಟ್ರೆ ಹಿಂಗ ರೀ, ನಮ್ಮ ಜನ ಕಬರಿ ಗಿಡಿ ಕೈಯಾಗ ಕಬರಿ ಕೊಟ್ರ ಕೆಬರಿ ಎಲ್ಲೇ ಇಟ್ಕೊಂಡಿತ್ತಂತ ಹಂಗಾಕೈತಿ. ಬರ್ರಿ ಫೈನಲಿ ನೋಡ್ರಿಪ್ಪ, ಇಷ್ಟಂತೂ ನಂದು ಶಿವಗಂಗೆ ಟ್ರೆಕ್ ಇವತ್ತು ಆತ. ಮತ್ತು ಇನ್ನೊಂದು ವಿಡಿಯೋದಾಗ ಮತ್ತೆ ಹೋದಾಗ ನಾ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಿರ್ರಿ ನಂದು ಯೂಟ್ಯೂಬ್ ಚಾನಲ್ ಸಿಕ್ಕಂತೆ ಸಂಚಾರ. ಮುಂದೆ ಸಿಗ್ತೀನಿ, ಅಲ್ಲಿ ತನಕ ನೋಡ್ತಿರ್ರಿ. ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.